पश्येमाक्षविर्धैरङ्गैः तुष्टुवादं सस्तनूभिः पश्येम देवहितं यदायुः स्वस्ति नः पूषा विश्ववेदाः स्वस्ति नस्तार्क्ष्यो हरिष्ठनेमिः स्वस्ति नो बृहस्पतिर्ददातु ॐ शान्ति 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 सदाशिवसमारम्भां शङ्कराचार्य मध्यमां अस्मदाचार्य वन्दे गुरु परम्परां ನಾವು ನಿನ್ನೆ ದಿವಸ ಕೈಬಲ್ಯ ಪ್ರಾರಂಭಿಕವಾದಂತಹ ಒಂದು ಇಂಟ್ರೊಡಕ್ಷನ್ ಅಂತ ಪರಿಚಯವನ್ನ ನಿನ್ನೆ ಮಾಡ್ತಾ ಇದ್ವಿ. ಆ ಪರಿಚಯ ಮಾಡ್ತಾ ಇದ್ದಾಗ MBBS ಅನ್ನುವಂಥದ್ದು ಒಂದು ಶಾರ್ಟ್ ಫಾರ್ಮ್ ಹೇಳಿದ್ವಿ. ಏನಂತ ಸಂಸಾರ ಹೆಂಗೈತಂದ್ರೆ MBBS ಇದ್ದಂಗ ಐತ್ರಿ ಅಂತ ಹೇಳಿದ್ವಿ ನಾವು. ಏನ್ರಿ MBBS ಅಂತ ಪ್ರಕಾಶ್ ಅವ್ರ? ಹನುಮಪ್ಪ ಅವ್ರ? ಮಂಜು ಬಂಗಾರ ಅವ್ರ? MBBS ಸಂಸಾರ ಅಂದ್ರೆ MBBS ಐತಿ ಅಂತ ಹೇಳಿವಿ. ಏನದು MBBS ಶಾರ್ಟ್ ಫಾರ್ಮ್ ನೆನ್ಪಿಟ್ಕೊಳಕ? ದಿವ್ಯಾನಂದ್ರ ಹೇಳ್ತಾರ. ಎಂ ಅಂದ್ರ ಮೀನಿಂಗ್ಲೆಸ್, ಸುರೇಶ ಕಲ್ಯಾಣ ಬರ್ಡನ್ಸಮ್, ಆಮೇಲೆ ಬೋರಿಂಗ್, ಸ್ಟ್ರಗಲ್. ನೋಡ್ರಿ ಅವ್ರು ಬರ್ಕೊಂಡಿರ್ತಾರ, ಹೇಳ್ತಾರ ಎಲ್ಲಾ ಕೇಳಿ ಬಿಡೋರಿಗೆ ಈ ಕಿವ್ಯಾಗಿಂದ ಕೇಳ್ತೀವಿ, ಈ ಕಿವ್ಯಾಗಿಂದ ಬಿಟ್ಟು ಬಿಡ್ತೀವಿ. ಬರ್ಕೊಡ್ರಿ. ಮೀನಿಂಗ್ಲೆಸ್, ಬರ್ಡನ್ಸಮ್, ಬೋರಿಂಗ್, ಸ್ಟ್ರಗಲ್. ಇದು ಏನ? ಲೈಫ್. ಯಾವುದು? ಸಂಸಾರ. ಈಗಿರೋ ನಮ್ ಸಂಸಾರ ನಮ್ದೇನ್ ಹಂಗಿಲ್ರಿ. ನಮ್ದು ಚಲೋ ಪಗಾರ ಅದ, ನಮ್ದು ಆಸ್ತಿವಾನ್ರದೇವಿ, ಸ್ಥಿತಿಮಂತ್ರದೇವಿ, ನಮ್ದು ಹೊಲ ಮನಿ ಮತ್ತ ದೊಡ್ಡ ಮನೆತನರಿ ನಮ್ದು. ಮತ್ತ ಸಾಕಷ್ಟು ಶ್ರೀಮಂತರ ಮನ್ಯಾಗ ಬಂಗಾರ ಗಿಂಗಾರ ಬಹಳಷ್ಟು ಐತಿ. ಅಂದ್ರು ಕೂಡ ಇವೇನು ಇವನು ಹೊರತುಪಡಿಸಿ ಐತಿ ವಿಚಾರ ಮಾಡ್ರಿ. ಯಾರ ಶ್ರೀಮಂತರ ಇದ್ದವ್ರು ಹೇಳ್ರಿ. ನಮ್ಮ ಸಂಸಾರ ಇದ್ರಿ MBBS ಇಲ್ಲ ಅಂತೀರೇನು? ಎಲ್ಲಾರ ಮನೆ ದೋಸೆ ತೂತಾರೆ. ನೋಡಿ ಶಾಸ್ತ್ರ ಹೆಂಗ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಹೆಂಗ್ ಹೇಳ್ತದ್ರಿ ಶಾಸ್ತ್ರ ಅನ್ನೋ. ಶಿವಾನಂದ ಅವ್ರು ಬಂದ್ರ ನೋಡ್ರಿ. ಅದಕ್ಕ ಶಾಸ್ತ್ರ ಪ್ರಮಾಣ ಎದಕ್ಕಂದ್ರೆ ಇದಕ್ಕ. ಅದು ಹೇಳಿದ್ದು ಖರೆ, ನಾವು ಏನು ತಿಳ್ಕೊಂಡಿದ್ದು ಭ್ರಮೆ. ನಾವು ಹುಟ್ಟಿದಾಗ ನಾವು 25 ವರ್ಷದವ ಅದಕ್ಕೆ ಹೆಂಗ ಏನಂತಿದ್ವಿ ಅವಾಗ? ನಾವು 25 ವರ್ಷದಿಂದ ನಮ್ಗೆ ಯಾರು ಈ ಮಾತು ಹೇಳಿದ್ರಂದ್ರ ಏನೇನ ಹೇಳ್ತಾನ. ಸಂಸಾರದ ಸುಖ ಇಲ್ಲನ ಮೀನಿಂಗ್ಲೆಸ್ ಅಂತ, ಏನ ಬರ್ಡನ್ಸ್ ಅಮ್ಮ, ಬೋರಿಂಗ್ ಅಂತ, ಸ್ಟ್ರಗಲ್ ಅಂತ. ಜಗತ್ ಎಷ್ಟು ಸುಂದರ ಅದ, ಸಂಸಾರ ಎಷ್ಟು ಸುಂದರ ಅದ ಅಂತ ಒಪ್ಪೋದಿಲ್ಲ. ಈ ಮಾತನ್ನ ಒಪ್ಪೋದಿಲ್ಲ. ತೆಲಿಗೆ ಬಡದ್ಮ್ಯಾಗ ಒಪ್ತೀವಿ. 60, 70, 70 ಆದ್ಮ್ಯಾಗ ಅಂತ ಗೋಣ ಹಾಕ್ತೀವಿ. ಏನು ಉಪಯೋಗ? ಅದು 25ನೇ ವಯಸ್ಸಿಗೆ ಇದು ಹೇಳಿದಾಗನ ಇದು ಪ್ರಮಾಣ ಅಂತ ತಿಳಿದಿದ್ರೆ ಏನಾಕಿತ್ತು ನಿಮ್ ಬದುಕು. ಇದನ್ನ ನಂಬಿದ್ವಿ. 25ನೇ ವಯಸ್ಸಿಗೆ ನಂಬಕ್ ಆಗೋದಿಲ್ಲ. ಅವಾಗ ಜನ ನಂಬಿದ್ರೆ ನಮ್ದು ಏನಾಗ್ತಿತ್ತು? ಪ್ರಗತಿ. ವಿಚಾರ ಮಾಡ್ರಿ. ನಾ ಹೇಳುದಿಲ್ಲ, ನೀವು ವಿಚಾರ ಮಾಡ್ರಿ. ಪ್ರಾಜ್ಞರಿದ್ರಲ್ಲ ತಿಳಿದವ್ರದಿ. ವಯಸ್ಸಿನಾಗ ತಿಳಿಬೇಕಿದು. ಎಲ್ಲಾ ಮುದುಕರಾಗಿ ತಿಳಿದ್ರೆ ಏನು ಉಪಯೋಗ? 70 ವರ್ಷ ಆಗಿ ಹಲ್ಲು ಬಿದ್ದಾವ, ಕಿವಿ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ, ಜೋಲಿ ಹೊಂಟೈತಿ, ಕೈಯಾಗ ಕೋಲ್ ಬಂದದ, ನೆನಪಿನ ಶಕ್ತಿ ಹೋಗ್ಯದ. ಅವಾಗ ಈ ಜಗತ್ತು ಸಂಸಾರ ಅನ್ನೋದು MBBS ಐತ್ರಿ. ಮೀನಿಂಗ್ಲೆಸ್ ಅದ, ಮೀನಿಂಗ್ಲೆಸ್, ಬರ್ಡನ್ಸಮ್ ಅದ, ಬೋರಿಂಗ್ ಅದ, ಸ್ಟ್ರಗಲ್ ಅದ ಅಂತ ತಿಳ್ಕೊಂಡು ಏನ್ ಮಾಡಾವದಿ? ಯಾರು ಏನ್ ಮಾಡೋರದಿ? ನಾ ಏನ್ ಮಾಡಾವದಿ? ಅಗದಿ 25 ವರ್ಷ ಹರೆ ಇದ್ದಾಗ ಇದು ತಿಳಿಬೇಕು. ಈ ಜಗತ್ತು, ಈ ಸಂಸಾರ MBBS ಅದ ಅನ್ನುವಂಥದ್ದು ತಿಳಿದ್ರೆ ಏನಾದ್ರೂ ಬದಲಾವಣೆ ಮಾಡ್ಕೊಳಕ್ ಬರ್ತಿತ್ತು ಜೀವನಾನ.
ಈಗ ನಮ್ಮ ಮನ್ಯಾಗ 25 ವರ್ಷದವ್ರು ಯಾರು ಅದಾರ್ರಿ? ಕೆಲವೊಬ್ರಿಗೆ ಮಕ್ಳು ಅದಾರ, ಕೆಲವೊಬ್ರಿಗೆ ಮೊಮ್ಮಕ್ಳು ಅದಾರ. 25 ವರ್ಷದವ್ರಿಗೆ ಅವ್ರಿಗೆ ಈ ಮಾತು ಹೇಳಿ ಏನಂತಾರ ಅವ್ರು? ವಿಚಾರ ಮಾಡ್ರಿ. ಅಜ್ಜಂದು ತಲೆ ಕೆಟ್ಟೈತಿ ಅಂತಾರ ಅವ್ರು. ಯಾಕಂಗಂತಾರ್ರಿ ಅವ್ರು? ಸುರೇಶ್ ಅವ್ರ ಅಪ್ಪ ನಿಮ್ ಹೇಳುದೇ ಮೀನಿಂಗ್ಲೆಸ್ ಅಂತಾರ ಅವ್ರು. ಹಂಗ ಅವ್ರು ಹೇಳಿದ್ರೆ ಹಿಂಗೈತ್ ನೋಡ್ರಿ. ಈಗ ನಿಮಗೆಲ್ಲ ಗೊತ್ತಾಗ್ತದ, ಏನ್ ಉಪಯೋಗ ಇಲ್ಲ. ಅವಾಗ ಗೊತ್ತಾಗೋದಿಲ್ಲ ಏನ್ ಹೇಳ್ತೈತಿ ಇದು. ಹುಚ್ಚುಚಾಕಾರ ಮಾತಾಡ್ತಾರೆ ಇವ್ರು. ಮೊದಲ ನಮ್ಮ ಅಜ್ಜ ಶಾಣೆ ಇದ್ದರಿ, ಈಗ ವಯಸ್ಸಾದ ಒಂದು ಹುಚ್ಚುಚಾಕಾರ ಮಾತಾಡಕತ್ತಾರ್ರಿ ಅಂತಾರ ಅವ್ರ. ಅವನಿಗೂ ಅರ್ಜುನಟ್ಟು ವಯಸ್ಸಾಗನೇ ತಿಳಿದ್ರಿ. ಏನ್ ಉಪಯೋಗ? ಏನ್ ಉಪಯೋಗ ಹೇಳ್ತದ್ರಿಂದ? ಅದಕ್ಕ ವೇದವೇ ಪ್ರಮಾಣ ಕೇಳರ್ಗೆ. ನೀವು ಒಳಗಿನ ವಿಷಯ ಕುರಿತು ಬಂತು, ಒಳಗಿನ ಮೋಹಾದಿಗಳು, ಒಳಗಿನ ಅಜ್ಞಾನಾದಿಗಳು, ಸ್ವರೂಪದ ಅಜ್ಞಾನ, ನಾ ಹುಟ್ಟಾಮ ಸಾಯಮ, ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲದ. ನೋಡ್ರಿ, ಇದು ಈ ಅಜ್ಞಾನ. ಇವ ಡಾಕ್ಟ್ರೇಟ್ ಆಗ್ಯಾನ, ಲೌಕಿಕ ವಿದ್ಯೆದಾಗ ಡಾಕ್ಟ್ರೇಟ್ ಆಗ್ಯಾನ, ಇಂಜಿನಿಯರ್ ಆಗ್ಯಾನ, ಕೋಟ್ಗಟ್ಟಲೆ ರೊಕ್ಕ ಗಳಿಸ್ಯಾನ. ಆದ್ರೂ ಕೂಡ ಆ ಅಜ್ಞಾನ ಏನು ಅವಾಗ ಸಹಕಾರಿನೇ ಇತ್ತು. ಅವಾಗೇನದು ವಿರೋಧ ಮಾಡೇ ಇಲ್ಲ. ಅವ ಲೌಕಿಕ ವ್ಯವಹಾರಕ್ಕ ಅಜ್ಞಾನ ವಿರೋಧಿ ಅಲ್ಲ, ಸಹಕಾರಿ ಅದ. ಇದೆಲ್ಲ ಹೇಳ್ತೈತಿ ಶಾಸ್ತ್ರ. ನಮಗ್ ತಿಳಿದಿಲ್ಲ ಅವತ್ನಾಗ ಏನ್ ಹೇಳ್ತೈತಿ. ಇದು ತಲೆ ಮ್ಯಾಗ ಹಾಕಿ ಹೋಗ್ತಾವ, ಕಿವ್ಯಾಗ ಇಳಿಯಂಗಿಲ್ಲ ಮಾತು. ಇಷ್ಟ ಬರುತ್ತೆ ನೋಡ್ರಿ. 25 ವರ್ಷದವ ಇತ್ತವ ಅಂದ್ರ 3ನೇ ವರ್ಗದ ಅಧಿಕಾರಿ. ಯಾವ ತಿಳಿದೈತಿ ಅಂತೇವಲ್ಲ 1ನೇ ವರ್ಗದ ಅಧಿಕಾರಿ. ಇಷ್ಟ ಪರಕಿರ್ತದ. ಅವನಲ್ಲಿ ಮಲದೋಷ ವಿಕ್ಷೇಪ ದೋಷ ಇದ್ವು ಅಂದ್ರ ಇವೆಲ್ಲ ಸುಳ್ಳು ಅನಿಸ್ತಾವ. ಅವ ಎರಡು ಹೋಗಿದ್ವು ಅಂದ್ರ ಇವ್ ಹೇಳಿದ್ ಮತ್ ಖರೆ ಅನಿಸ್ತದ. ಈಗ ಹೋಗ್ಯಾವ ನಮಗ ಈ ವಯಸ್ಸಿಗೆ ಮಲ ವಿಕ್ಷೇಪ ಹೋಗ್ಯಾವ, ಜೋಗಪ್ಪ ಆಗ್ಯಾವ. ನಾವ್ ಈಗ ಏನಿಲ್ಲ ನಮ್ ಕಡೆ ಪ್ರಾಣ. ಮಾಡಂದ್ರ ಮಾಡಾಕ್ ಬರಂಗಿಲ್ಲ, ಓಡಂದ್ರ ಓಡಾಕ್ ಬರಂಗಿಲ್ಲ. 2 ಕೈ ಜನ ಹಿಡ್ಕೊಂಡ್ ಬರಕ್ ಆಗಂಗಿಲ್ಲ. ಈಗ ತಿಳ್ಕೊಂಡು ಏನ್ ಮಾಡವನಿ? ಅದನ್ನ ಹೇಳಾಕತ್ತಾರ ನೋಡ್ರಿ. ಷಡ್ಲಿಂಗ ಪೂರ್ವಕವಾಗಿ ವೇದಾಂತದ ನಿರ್ಣಯಗಳನ್ನ ಮಾಡುವುದು ಜನಸಾಮಾನ್ಯರಿಗೆ ಮೊದಲ ಬಹಳ ಕಠಿಣ ಆಗ್ತದ. ಅವ್ರಿಗೆ ರೆಡಿಮೇಡ್ ಮಾಡಿಕೊಟ್ಟಿದಾರ ನೋಡ್ರಿ. ವಿಚಾರ ಚಂದ್ರೋದಯ ಕೊನೆಗೆ ಎಲ್ಲ ಯಾರ ಕಡೆ ಐತಿ ತೆಗೆದ್ ನೋಡ್ರಿ. ಅದರ ಪ್ರತಿಯೊಂದು ಉಪನಿಷತ್ತಿನ 6 ಲಿಂಗಗಳನ್ನ ಹೇಳಿ ಬರ್ಕೊಟ್ಟ. ರೆಡಿಮೇಡ್ ಅದ ನೋಡ್ರಿ. ವಿಚಾರ ಚಂದ್ರೋದಯ ಅಳಕಟ್ಟಿ ಅಪ್ಪರ್ ಬರದ ಪುಸ್ತಕದಾಗ ಅದಾವ ನೋಡ್ರಿ. ಅದನ್ನ ಹೇಳಾಕತ್ತಿದ್ರ ಅವ್ರು. ನಿನ್ನೆ ಇನ್ನೊಂದು ಮಂತ್ರ ಓದೋದಿತ್ತು. ಅಪಾಣಿಪಾದ ಅಹಂ ಅಚಿಂತ್ಯ ಶಕ್ತಿ ಪಶ್ಚಾಮಿ ಚಕ್ಷುಷ ಶೃಣೋಮಿ ಕರ್ಣ ಅನ್ನುವಂತ ಮಂತ್ರ 21ನೇ ಮಂತ್ರ. ಎಲ್ಲಿ ಇದ ಉಪನಿಷತ್ ಬರ್ತದೆ. ಯಾವ ಉಪನಿಷತ್ತು? ಈಗ ನಾವು ಅಭ್ಯಾಸ ಮಾಡ್ತಾ ಇರುವಂತದ್ದು ಕೈವಲ್ಯ ಉಪನಿಷತ್ನಾಗ ಬರ್ತದೆ. ಏನ್ ಹೇಳ್ತೈತಿ ಮಂತ್ರದ ಅರ್ಥ ಅಂದ್ರೆ, ನಾನು ಕೈ ಕಾಲು ಇಲ್ಲದವ. ಐ ಆಮ್ ಎಂಡೋರ್ಡ್ ವಿತ್ ಇನ್ಕಾಂಪ್ರಿಹೆನ್ಸಿಬಲ್ ಪವರ್. ನನ್ನಲ್ಲಿ ಅನಂತ ಶಕ್ತಿ ಅದಾವ. ನಾನು ಕಣ್ಣಿಲ್ದ ನೋಡ್ತೇನಿ, ಕಿವಿ ಇಲ್ದ ಕೇಳ್ತೇನಿ, ಮೂಗಿಲ್ದನ ವಾಸನೆ ಗ್ರಹಣ ಮಾಡ್ತೇನಿ. ನನ್ನಲ್ಲಿ ವಿಶೇಷವಾದಂತ ಒಂದು ಶಕ್ತಿ ಅದ. ನಾನು ಎಲ್ಲವನ್ನೂ ತಿಳಿತೀನಿ, ನಾನು ಸರ್ವಜ್ಞ ಅದೇನಿ. ಮತ್ತ ಇನ್ನೊಂದು ಮಾತು ಹೇಳ್ತಾರಲ್ಲೇ, ನನ್ನ ತಿಳಿಯೋರು ಯಾರು ಇಲ್ಲ. ಬಟ್ ದೇರ್ ಇಸ್ ನೋ ಒನ್ ಹೂ ಇಸ್ ನೋವರ್ ಆಫ್ ಮೀ. ನಾ ಎಲ್ಲವನ್ನ ತಿಳಿತೀನಿ, ನನ್ನನ್ನು ತಿಳಿಯೋರು ಯಾರು ಇಲ್ಲ. ಐ ಆಮ್ ಎವರ್ ಪ್ಯೂರ್ ಎಕ್ಸಿಸ್ಟೆನ್ಸ್ ಕಾನ್ಸಿಸ್ಟೆನ್ಸ್. ನಾನು ಯಾವಾಗಲೂ ಶುದ್ಧವಾದ ಅರಿವು ಸ್ವರೂಪವಾದ ಇರುವು. ಅರಿವು ಸ್ವರೂಪವಾದ ತಿಳ್ಕೊಡ್ರಿ. ಕನ್ನಡ ಚಂದ ಬರ್ತದೆ. ಇಂಗ್ಲಿಷ್ I am ever pure existence consciousness of this. ನಾನು ಯಾವಾಗಲೂ ಸಚ್ ಚಿತ್ತ ಆನಂದ. ಇಂಗ್ಲಿಷ್ ದಾಗ ಟ್ರಾನ್ಸ್ಲೇಷನ್. We do not say Bhagavan is ಅಣೋರಣೀಯಾನ್. ಅಣುಗಿದ್ದ ಅಣುವಾಗಿದ್ದಾನ, ಚಿಕ್ಕವ್ರಿಗಿಂತ ಸಣ್ಣವಾಗಿದ್ದಾನ ಅಂತ ಹೇಳುದಿಲ್ಲ ನಾವು. ಮತ್ ನಾವೇನ್ ಹೇಳಕತ್ತೀವಿ? We say that I am ಅಣೋರಣೀಯಾನ್.
ಈಗ ಮೊದಲ ದೇವರಿಗೆ ಹೇಳಿದ್ವಿ ಡೆಫಿನೇಷನ್, ಈಗ ಯಾರಿಗೆ ಹೇಳ್ಕೋಬೇಕು ಅದನ್ನ? ನಾನು ಬ್ರಹ್ಮಾಸ್ಮಿ ಅಂದಾಗ ಏನ್ ಅನ್ಕೋ, ನಾನು ಅಣೋರಣೀಯಾನದೇನಿ, ಸೂಕ್ಷ್ಮವದನಿ, ವ್ಯಾಪಕ ಅದೇನಿ. ಒಳ್ಳೆ ಫಂಟಾಸ್ಟಿಕ್ ಟೀಚಿಂಗ್. ಏನ್ರಿ ಇದು ಅಂತಾರ, ಏನಿದು ಟೀಚಿಂಗು, ಏನಿದು ಶಾಸ್ತ್ರ ಕಲಿಸುವಂತ ವಿಧಾನ. ಆನಂದ ಆಗ್ತದ್ರಿ ಇಷ್ಟೆಲ್ಲ ಕೇಳಿದಾಗ ಅಧಿಕಾರಿಗಳಿಗೆ. ವಾಟ್ ಎ ಫಂಟಾಸ್ಟಿಕ್ ಟೀಚಿಂಗ್. ದೇರ್ಫೋರ್ ಸತ್ ಮೀನ್ಸ್ ರಿಮೂವರ್ ಆಫ್ ಸಂಸಾರ. ಸಂಸಾರಂ ಅವಸಾದಯೇತ್. ಸತ್ ಸಂಸಾರಂ ಅವಸಾದಯೇತ್, ರಿಮೂವರ್ ಆಫ್ ಸಂಸಾರ and giver of moksha. Brahman gamayati, brahmana gamayati. Therefore Vedanta is known as Upanishad. ವೇದಾಂತ ಉಪನಿಷತ್ ಯಾಕಂದ್ರ ಶತ್ ಅಂತಂದ್ರ ಸಂಸಾರವನ್ನ ಕಳೆಯುವಂತಹದ್ದು ಮತ್ತ ಮೋಕ್ಷವನ್ನ ಕೊಡುವಂತಹದ್ದು. ಆದ್ದರಿಂದ ಇದಕ್ಕೆ ಉಪನಿಷತ್ ಅಂತಾರ, ಇದಕ್ಕೆ ವೇದಾಂತ ಅಂತಾರ. ಉಪನಿಷತ್ ಅರ್ಥ ಹೇಳಿದ್ರು. ಇಟ್ ಇಸ್ ಸೆಡ್ ದಟ್ ದ 4 Vedas have a total of 1180 ಉಪನಿಷತ್. ಒಟ್ಟು ಎಷ್ಟು ಉಪನಿಷತ್ ಅದಾವ್ರಿ ಅಂತ ಯಾರ ಕೇಳಿದ್ರ 1180 ಉಪನಿಷತ್ ಅದಾವಂತು. 4 ವೇದಗಳು ಕೂಡಿಸಿ ಆ ವೇದದ ಕೊನೆಯ ಭಾಗದಲ್ಲಿ ಇರುವಂತ ಉಪನಿಷತ್ತುಗಳು ಎಷ್ಟು ಅದಾವಪ್ಪ ಅಂದ್ರೆ 1180 ಉಪನಿಷತ್ತು ಅದಾವ. Of which we may have been lost because of our negligence. ಕೆಲವೊಂದು ಕಳೆದೋಗಿ ಅವ್ರಿಗೆ ಸಿಗುವುದಿಲ್ಲ, ಈಗ ಪ್ರತಿಗಳು ಸಿಗುವುದಿಲ್ಲ. ಯಾಕಂದ್ರ ಅವನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಾವು ಯಾರು ಮಾಡ್ಲಿಲ್ಲ. ನೆಗ್ಲಿಜೆನ್ಸ್, ಕಾಳಜಿ ಮಾಡ್ಲಿಲ್ಲ ನಾವು. ನಿಷ್ಕಾಳಜಿಯಿಂದ ಕೆಲವೊಂದು ಕಳೆದು ಹೋಗ್ಬಿಟ್ಟಾವ, ಈಗಿಲ್ಲ, ಅವೈಲೇಬಲ್ ಇಲ್ಲ, ಸಿಗ್ತಾ ಇಲ್ಲ. We have lost many of them even between Shankaracharya's period and now. ಶಂಕರರು 8ನೇ ಶತಮಾನ, ಈಗ ನಾವಿರೋದು 21ನೇ ಶತಮಾನ. 1300 ವರ್ಷ ಕಾಲಾವಧಿಯಲ್ಲಿಯೂ ಕೂಡ ನಾವು ಕೆಲವೊಂದು ಕಳ್ಕೊಂಡೇವಿ. ಅದಕ್ಕಿಂತ ಮೊದಲನ ಕೆಲವೊಂದು ಮಂದಿ ಉಪನಿಷತ್ತು ಕಳ್ಬಿಟ್ಟಾವ. ಶಂಕರಾಚಾರ್ಯರಿಗೂ ಸಿಕ್ಕಿಲ್ಲ ಕೆಲವೊಂದು ಉಪನಿಷತ್ತು ಅನ್ನಗಂತಾರ ಅಪ್ಪೋರು. We now rightly have about 200 ಉಪನಿಷತ್. ನಮ್ಮ ಸದ್ಯ ಸಿಗುವ ಎಷ್ಟಪ್ಪ ಅಂದ್ರ 1180, ಅಂದ್ರ 1200 ಹಿಡ್ಕೊಡ್ರಿ. 1200 1000 ಕಳೆದೇವಿ, 200 ಉದಾವಂತ. ನಮ್ಮ ಪರಂಪರೆಗೆ ಎಷ್ಟು ಮಹತ್ವ ಕೊಟ್ಟೇವಿ, ಅವನ ರಕ್ಷಣೆ ಮಾಡಕ್ ನಾವ್ ಎಷ್ಟು ಪ್ರಯತ್ನ ಮಾಡೀವಿ ಅನ್ನೋದು ಇದ್ರ ಮ್ಯಾಗ ತಿಳಿತೈತಿ. ಸುಮಾರು 1180 ಉಪನಿಷತ್ತ ಬರೀ 200 ಅದಾವ ಅಂತಂದ್ರ 1000 ಉಪನಿಷತ್ತನ್ನ ಕಳೆದೇವಿ, ಕೃತಿಗಳು ಇಲ್ಲ. ಆಫ್ ವಿಚ್ ಆ 200 ಉಪನಿಷತ್ತದಾಗ 10 ಉಪನಿಷತ್ತಿಗೆ ಅವು ಪ್ರಸಿದ್ಧ ಅದಾವ. ಯಾಕೆ ಪ್ರಸಿದ್ಧ ಅದಾವ ಅಂತಂದ್ರ ಶಂಕರಾಚಾರ್ಯರು ಅವುಗಳ ಮ್ಯಾಗ ಅದ್ಭುತವಾದಂತ he has written a pioneering commentary on these. ಅದ್ಭುತವಾದಂತ ಕಾಮೆಂಟ್ರಿ ಬರ್ದಾರ ಮ್ಯಾಗ. ನ ಭೂತೋ ನ ಭವಿಷ್ಯತಿ, ಹಿಂದೂ ಯಾರು ಬರೆದಿಲ್ಲ, ಮುಂದೂ ಯಾರು ಬರೆಯಕ್ ಸಾಧ್ಯ ಇಲ್ಲ. ಆ ರೀತಿ ಶಂಕರರು ಕೂಡ ಪರಮಾತ್ಮನ ಅವತಾರಿ ಪುರುಷರಿಂದ ಇಂಥ ಕೆಲಸಗಳು ಜರುಗ್ತಾವ. ಅವರು ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡಿದ್ರು ಅಂದ್ರ ಪರಂಪರೆಯಲ್ಲಿ ಹೇಳಿಕೊಟ್ಟಂತ ವಿದ್ಯೆಯನ್ನ ಪುಸ್ತಕ ರೂಪದಲ್ಲಿ, ಭಾಷೆ ರೂಪದಲ್ಲಿ ಬರೆದಿತ್ತು. ಇನ್ನು ಅವು ಕಳೆದು ಹೋಗ್ಬಾರದು ಅನ್ನುವಂಥ ಉದ್ದೇಶದಿಂದ ಇದ್ದಂತ 200 ಉಪನಿಷತ್ನಾಗ 10 ಉಪನಿಷತ್ತನ್ನ ಆಯ್ಕೆ ಮಾಡ್ಕೊಂಡ್ರು. ಆ 10 ಉಪನಿಷತ್ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರ ಆ 10 ಉಪನಿಷತ್ತಲ್ಲಿ ಉಪನಿಷತ್ಗಳಿಗೆ ಹೇಳಬೇಕಾದಂತ ವಿಷಯವನ್ನ ಅಗ್ದಿ ಸೂಕ್ತವಾಗಿ, ಅಗ್ದಿ ಪ್ರಖರತೆಯಿಂದ ತಿಳಿಸ್ಕೊಟ್ಟ ಉಪನಿಷತ್ತು. ಮತ್ತೆ ಉಳಿದ ಉಪನಿಷತ್ತಾಗ ಇಲ್ಲ ಏನ್ರ ಐತಿ, ಮುಚ್ಚಿ ಹೇಳ್ಯಾವ, ಬಿಚ್ಚಿ ಹೇಳಿಲ್ಲ. ಉಪನಿಷತ್ತುಗಳು ಬಿಚ್ಚಿ ಹೇಳಿಲ್ಲ, ಮುಚ್ಚಿ ಹೇಳ್ಯಾವ. ಮತ್ತ ಅವನ್ನ ಮುಚ್ಚಿ ಹೇಳಿದ್ದನ್ನ ಬಿಚ್ಚಬೇಕಂತಂದ್ರ ಷಡ್ಲಿಂಗಗಳು ಬೇಕಾಗ್ತಾವ. ಆ ಷಡ್ಲಿಂಗಗಳನ್ನ ಹಿಡ್ಕೊಂಡು ಮತ್ತ ಪರಂಪರೆ ಹಿಡ್ಕೊಂಡು ಹೋಗ್ಬೇಕಾಗ್ತವ. ಅದಕ್ಕೆ ಅವ್ರು ಏನ್ ಮಾಡ್ಯಾರ, ಇವು ಕ್ಲಿಯರ್ ಅದಾವ ಈ ಉಪನಿಷತ್ತು, ಇವಕ್ಕೆ ನಾನು ಭಾಷೆ ಬರದ್ರ ಮುಂದಿನ ಮಂದಿಗೆ ದಾರಿ ತಪ್ಪದಿಲ್ಲ ಅನ್ನುವಂತ ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು, 10 ಉಪನಿಷತ್ತಿಗೆ ಬರೆದ್ರು. ಇನ್ನು ಯಾರ ಕವಿಗಳು, ತಿಳಿದವರು, ಜ್ಞಾನಿಗಳು ಇದ್ರ ಆ ಉಳಿದ 200 ಉಪನಿಷತ್ತಿಗೆ ಭಾಷೆ ಬರೀದಿಲ್ಲ. ನಿಮ್ಗೆ ಯಾರು ಬೇಡ ಅಂತಾರ. ಸುಳ್ಳ ಹಾಳು ಮೂಳು ಯಾವ್ದೋ ಒಂದು ಹೆಣ್ಣಿನ ವರ್ಣನೆ ಮಾಡಿದ್ನು, ಸಿನಿಮಾ ಹಾಡ ಬರ್ತೀವಿ ಅನ್ನೋಕಿನ ಅವುಗಳಿಗೆ ಭಾಷೆ ಬರೀದಿಲ್ಲ. ಉಳಿದವ್ರಿಗೆ ಇತಾರ ನೋಡ್ರಿ, ಇನ್ನು 190 ಉಪನಿಷತ್ತು, 200 ಇನ್ನು 190 ಉಪನಿಷತ್ತು ಭಾಷೆ ಬರೀದಿಲ್ಲ. ಯಾರು ಬೇಡ ಅಂತಾರ? ಪಂಡಿತ ಇದ್ದವರು.
ಶಾಸ್ತ್ರ ನಾ ಹಂಗ ತಿಳಿದೇನಿ, ನಾ ಶಾಸ್ತ್ರ ಹಿಂಗ ತಿಳಿದೇನಿ, ನನ್ನಂತ ತಿಳಿದವ ಯಾವ ಅದಾನ ಅನ್ನೋರಿಗೆ ಚಾಲೆಂಜ್ ಏನಪ್ಪಾ ಅಂದ್ರ 190 ಉಪನಿಷತ್ತಿಗೆ ಭಾಷೆ ಬರೀಪ ನೀ ಕಡೆ ಚಾಲೆಂಜ್ ಇದ್ದಿದ್ದ ಕರೆ ಅದು ಬಿಡೋದು, ಎಲ್ಲೇ ನಿಂದ್ರುದು, ಅಭಿಮಾನ ಪಡ್ಕೊಂಡು ನನ್ನಂತ ಜ್ಞಾನಿನ ಯಾವಿಲ್ಲ ಅಂತ ಹೇಳುವರ ಬಹಳ ಮಂದಿ ಆಗ್ಬಿಟ್ರ ಈಗಿನ ಕಾಲದಾಗ್ರಿ, ಬಹಳ ಮಂದಿ ಆಗ್ಬಿಟ್ರ. ಒಂದಿಟ್ಟು ಹೇಳಕ್ ಬಂತಂದ್ರ ಏನ್ ನೋಡ್ಬೇಕು, ಚಾಲೆಂಜ್ ತಗೊಂಡ್ರಪ್ಪ 190 ಉಪನಿಷತ್ತಿಗೆ ಭಾಷೆ ಬರೀರಿ. ಹೌದಾ, ನಿಮ್ಮ ನಿಜವಾಗಿ ಪಾಂಡಿತ್ಯನ ಇದ್ದಿದ್ದ ಖರೆ ಆದ. 10 Upanishads are popular because Shankaracharya wrote a pioneering commentaries on this. ಅದ್ಭುತವಾದಂತ ಭಾಷಣ, ಅದ್ರ ಮೇಲೆ ಕಾಮೆಂಟ್ರಿ ಮಾಡಿದಾರ, ಭಾಷೆಯನ್ನ ಬರೆದ್ರು ಶಂಕರರು. Although all Upanishads are great, these 10 are considered the principal Upanishads. ಎಲ್ಲ 200 ಉಪನಿಷತ್ತುಗಳು ಮುಖ್ಯ ಅದಾವಂದ್ರು ಕೂಡ ಶಂಕರರು ಈ 10 ಉಪನಿಷತ್ತುಗಳಿಗೆ ಭಾಷೆಯನ್ನ ಬರೆದ್ರು. ದಶೋಪನಿಷತ್ ಭಾಷ್ಯ ಅಂತಾರ, which can be remembered through one ಶ್ಲೋಕ. ಇದಕ್ಕೂ ಒಂದು ಶ್ಲೋಕ ಮಾಡ್ಯಾರ, ಬರ್ಕೊಡ್ರಿ. ಯಾವ ಶ್ಲೋಕ ಅಂತ ಹೇಳಿದ್ರೆ ಈಶಕೇನ ಕಟ ಪ್ರಶ್ನ. ಬರ್ಕೊಡ್ರಿ. ಒಂದು ಶ್ಲೋಕದಾಗ 10 ಉಪನಿಷತ್ತುಗಳನ್ನ ಮಾಡಿ ಒಂದು ಶ್ಲೋಕ ನೆನಪಿಟ್ಕೊಳಕ್ಕೆ ಮಾಡ್ಯಾರ. ಇದು ಈಶಕೇನ ಕಟ ಪ್ರಶ್ನ ಮುಂಡ ಮಾಂಡುಕ್ಯ ತೈತರೀಯ ಐತರೀಯಂ ಚ ಶಾಂದೋಗ್ಯಂ ಬೃಹದಾರಣ್ಯಕ ತಥಾ. ಬರ್ಕೊಡ್ರಿ, ಬಾಪಾಟ್ ಮಾಡ್ರಿ. ಯಾವ ರೀತಿ 10 ಉಪನಿಷತ್ ಶಂಕರರು ಭಾಷ್ಯ ಬರೆದಿದ್ದು ಅಂದ್ರ ಈಶಕೇನ ಕಟ ಪ್ರಶ್ನ. ಈಶಾವಾಸ್ಯ ಉಪನಿಷತ್ತಿಗೆ ಈಶಾ ಅಂದ್ರು, ಕೇನೋಪನಿಷತ್ತಿಗೆ ಕೇನ ಅಂದ್ರು, ಕಠೋಪನಿಷತ್ತಿಗೆ ಕಟ ಅಂದ್ರು. ಪ್ರಶ್ನ ಉಪನಿಷತ್ ಅದ, ಪ್ರಶ್ನೋಪನಿಷತ್ ಅದಕ್ಕೆ ಪ್ರಶ್ನ ಅಂತಾರ. ಇನ್ನ ಮುಂಡಕ ಉಪನಿಷತ್ ನಾವೇನ್ ಅಭ್ಯಾಸ ಮಾಡಿದ್ವಿ ಅದಕ್ಕೆ ಮುಂಡ ಅಂತಾರ. ಇನ್ನು ಮುಂದ ಮಾಡೋದದ ಇನ್ನೊಂದು ಇದೇ ರೀತಿ ಅದ ಅಂದಾಗ ಮಾಂಡುಕ್ಯ ಅದ. ಮುಂಡಕ ಬೇರೆ, ಮಾಂಡುಕ್ಯ ಬೇರೆ. ಅದು ಮಾಂಡಕ ಉಪನಿಷತ್ತು ಶ್ರೇಷ್ಠವಾದ ಉಪನಿಷತ್ತು, ಅದನ್ನ ಇನ್ನೂ ಅಭ್ಯಾಸ ಮಾಡೋದೇನೋ. ತೈತರೀಯ ಉಪನಿಷತ್ತು, ಐತರೀಯ ಉಪನಿಷತ್ತು, ಚಾಂದೋಗ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು. ಈ ರೀತಿ 10 ಉಪನಿಷತ್ತುಗಳಿಗೆ ಶಂಕರರು ಭಾಷೆಯನ್ನ ಬರೆದಿದ್ದಾರೆ. ಇನ್ ದಿಸ್ ಬರ್ಕೊಡ್ರಿ. ಈಶಕೇನ ಕಟ ಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತರಿ ಐತರೀಯಂ ಚ ಚಾಂದೋಗ್ಯಂ ಬೃಹದಾರಣ್ಯಕ ತಥಾ. ಬೃಹದಾರಣ್ಯಕ ತಥಾ. In the course we will study 5 major Upanishads plus Kaivalya Upanishad, for which Shankaracharya didn't write a commentary. ಅಂತಾರ ಅಪ್ಪರು. ನಾವು ಪ್ರಾಥಮಿಕವಾಗಿ ಸಾಮಾನ್ಯ ಜನರಿಗೆ 10 ಉಪನಿಷತ್ತುಗಳನ್ನು ಹೇಳುವುದಿಲ್ಲ, ಸನ್ಯಾಸಿಗಳಿಗೆ ಹೇಳ್ತೀವಿ ಅಂತ ಅಪ್ಪ. ಇನ್ನು ಗೃಹಸ್ಥರಿಗೆ ನಾವೇನ್ ಮಾಡ್ತೀವಿ, ಮೊದಲಿನ ಒಂದು 4 ಉಪನಿಷತ್ತು 5 ಉಪನಿಷತ್ತು ಹೇಳ್ತೀವಿ. ಆಮ್ಯಾಗ ಇದ್ರಾಗ ಈ 10 ಉಪನಿಷತ್ತ ಇಲ್ಲದಂತ ಕೈವಲ್ಯ ಉಪನಿಷತ್ತು ಒಂದು ಹೇಳಿ 6 ಉಪನಿಷತ್ತುಗಳನ್ನ ಹೇಳ್ತೀವಿ. ಯಾರಿಗೆ? ಗೃಹಸ್ಥರಿಗೆ. ನಾವು ಕೇವಲ 6 ಉಪನಿಷತ್ತು ಅಭ್ಯಾಸ ಮಾಡ್ತೀವಿ. ನಾವು ಯಾವ ಅಂತ ಮತ್ತೆ ಇದ್ರಾಗ ಹಿಡ್ಕೋಬೇಡ್ರಿ, ಈ ಶಕೆಯನ್ನ ಕಟ್ಟ ಇದ್ರಾಗ ಹಿಡ್ಕೋಬೇಡ್ರಿ, ಅದು ಆರ್ಡರ್ ಬೇರೆ. ನಾವ್ ಹೆಂಗ್ ಮಾಡಿದ್ವಿ ಅದ ಪ್ರಕಾರ ಹೊಂಟೇನ್ ನಾಯಿ. ಮೊದಲು ಯಾವ್ದು ಉಪನಿಷತ್ತ ನಾವ್ ಮಾಡಿದ್ವಿ? ಮುಂಡಕ. ಆಮೇಲೆ ಯಾವ್ದು ಮಾಡಿದ್ವಿ? ಕೇನ. ಆಮ್ಯಾಗ ಕಟ. ಬರ್ಕೋತೀರ ನಾವು ಅಭ್ಯಾಸ ಮಾಡೋ ಪದ್ಧತಿ ಹೆಂಗಂತ ಹೇಳ್ತಾರೆ, ಹೇಳಾಗತ್ತೆ. ಅಂದ್ರ ಕಠಿಣ ಅಗದಿ ಸರಳ ಉಪನಿಷತ್ತಿಂದ ಕಠಿಣ ಉಪನಿಷತ್ತಿಗೆ ಹೋಗ್ತೇವೆ ನಾವು. ಮೊದಲು ಯಾವುದು? ಮುಂಡಕ, ಆಮ್ಯಾಗ ಕೇನ, ಆಮ್ಯಾಗ ಕಟ, ಆಮ್ಯಾಗ ಕೈವಲ್ಯ, ಆಮ್ಯಾಗ ತೈತರೀಯ,
ಆಮ್ಯಾಗ ಮಾಂಡುಕ್ಯ, ಆಮ್ಯಾಗ ಈಶಾವಾಸ್ಯ, ಆಮ್ಯಾಗ ಐತರ್ಯ, 9 ಚಾಂದೋಗ್ಯ, 15 ಬೃಹದಾರಣ್ಯ. ಈ ರೀತಿ ನಾವು ಅಭ್ಯಾಸ ಮಾಡ್ತೀವಿ. ಇವು ಹೆಂಗದಾವಂದ್ರೆ ಅಗದಿ ಈಜಿ ಇಂದ ಹಿಡಿದು ಕಠಿಣ ಮಟ್ಟ ಉಪನಿಷತ್ತುಗಳು, ಕಠಿಣ ಮತ್ತು ದೊಡ್ಡ ಗಾತ್ರದಲ್ಲಿ ದೊಡ್ಡ. ನೀವು ಬೃಹದಾರಣ್ಯಕ ಉಪನಿಷತ್ತನ್ನ ದಿವ್ಸಕ್ಕೆ 1 ಕ್ಲಾಸ್ ಮಾಡ್ಯಾರ, 4 ವರ್ಷ ಬೇಕು ಓದಾಕ. ದಿವ್ಸಕ್ಕೆ 1 ಕ್ಲಾಸ್ ಮಾಡ್ಯಾರ, ಅಷ್ಟು ಬೃಹತ್ ಅದ, ದೊಡ್ಡದು, ಅಷ್ಟು ಆವೇಶನೂ ಬೇಕಂದ್ರು. ಯಾರಿಗೆ ಹೇಳೋವಾಗ ಮೊದಲು ಬೇಕು, ಕೇಳೋರಿಗೆ ಮೊದಲು, ಇಬ್ಬರಿಗೂ ಬೇಕು. ಯಾಕೆ ನಾವು ಪ್ರವೇಶ ಆಗಿದ್ದ 70-71 ಪ್ರವೇಶ ಆಗ್ಯಾವಿ ಈ ಶಾಸ್ತ್ರ ಕೇಳಕ್ಕೆ. ನಮ್ದು ಆಯುಷ್ಯ ಕಡಿಮೆ ಇಟ್ಕೊಂಡ ಪ್ರವೇಶ ಆಗ್ಯಾವಿ. ಅವಾಗ ಉಳಿಯೋದು ಬಹಳ ಕಷ್ಟ ಆಗ್ತದ. ಬರೀ ಒಂದ ಉಪನಿಷತ್ಗೆ 4 ವರ್ಷ ಬೇಕು ಬೃಹದಾರಣ್ಯಕ. ಇದನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರ ನಾವು ಇನ್ ಮೇಲೆ ದಿನಂಪ್ರತಿ ಬರೀ ಅದ ಮಾಡ್ಬೇಕು ಅಂತ ಅರ್ಥ. 8 ತಾಸು ಮಕ್ಕಳದು 16 ತಾಸು ಅಭ್ಯಾಸ ಮಾಡಿದ್ರೆ ಏನ್ರ ಆಗೈತ್ ನೋಡ್ರಿ. ಗುಡ್ಸ್ಲಾ ಕಟ್ಕೊಂಡ್ ಅರಣ್ಯದಾಗ ಇರೋ ನೋಡ್ರಿ. ಗುಡ್ಸ್ಲಾ ಕಟ್ಕೊಂಡ್ ಅಲ್ಲೇ ನಡೆದ್ರೆ ಏನ್ರ ಆಗ್ಬೋದು. ಅಂದ್ರೆ ಟೈಮ್ ಬಹಳ ಕಡಿಮೆ ಅದ, ಆರಾಮ್ ಇರಾಕ್ ಹೋಗ್ಬೇಡ್ರಿ ಅಂತ ನಾ ಹೇಳೋದಂತ. ಏನ್ ಬಿಡ, ಮುಂಜಾನಿಂದ ಸಂಜೆ 3 ತಾಸು ಕೇರ್ ಸಾಕ, 3 ವರ್ಷ ಕೇರ್ ಮೋಕ್ಷ ಆಕತ್ ಅಂತ ಯಾರ ಸಾಕು ಕಷ್ಟ ಪಡ್ಕೊಂತ ಹೋಗುನು ಅಂತಂದ್ರ ಏನಾಕೈತಿ ನೋಡ್ರಿ. 3 ವರ್ಷದಾಗ ಏನಾಕೈತಿ ಆಕೈತಿ. ನಮ್ಗೇನಂದ್ರೆ ಗೊತ್ತಾಕೈತಿ ಅಷ್ಟೇ. ಇದು ಹೇಳುದು ವೇದ ಅಂತ ಹೇಳುದು ಖರೆ ಅದಪ್ಪ. ನಮ್ಮ ಮನಸ್ಸಿಗೂ ಆನಂದ ಆಗ್ತೈತಿ, ಇಲ್ಲ ಅಂತಲ್ಲ. ಜೀವನ ಮುಕ್ತಿ ವಿಲಕ್ಷಣ ಆನಂದನೂ ಆಗ್ತದೆ. ಹೇಳಾಕ್ ಬರ್ಲಿಕ್ಕಿಲ್ಲ. ಮಧ್ಯಮ ಪ್ರಾರಬ್ಧ ಇದ್ದಾವ ಹೇಳಾಕ್ ಬರ್ತವ, ಉಳಿದವ್ರಿಗೆ ಹೇಳಾಕ್ ಬರುದಿಲ್ಲ. ಐದು ಉಪನಿಷತ್ತು ಶಂಕರರ ಭಾಷೆ ಇದು ತಗೋತೀವಿ. 6ನೇದು ಉಪನಿಷತ್ತು ಏನೈತಲ್ಲ, ಇದು ನಾವು ಏನ್ ತಗೊಂಡೇವಲ್ಲಿ ಕೈವಲ್ಯ ಉಪನಿಷತ್ ಶಂಕರ ಭಾಷೆ ಇಲ್ಲ ಇದಕ್ಕೆ. ಫಾರ್ ವಿಚ್ ಕೈವಲ್ಯ ಉಪನಿಷತ್ತು ಶಂಕರಾಚಾರ್ಯ ಡಿಡಂಟ್ ರೈಟ್ ಎ ಕಾಮೆಂಟ್ರಿ. ಇದಕ್ಕೆ ಅವರು ಭಾಷೆ ಬರೆಯಲಿಲ್ಲ. Although it is not in the list of this Dashopanishad, we will discover that Kaivalya Upanishad is Maha Major one Upanishad. ನಮ್ಮ ಶಂಕರಾಚಾರ್ಯ ಇದಕ್ಕೆ ಭಾಷೆ ಬರೆದಿಲ್ಲ ಅಂದ್ರೂ ಕೂಡ ಈ ಉಪನಿಷತ್ತದಲ್ಲಿ ಇಂಥ ವಿಚಿತ್ರವಾದಂತಹ ಅಗದಿ ಸರಳವಾಗಿ, ಬಹಳ ಕಠಿಣ ವಿಷಯಗಳನ್ನ ಅಗದಿ ಸರಳವಾಗಿ ಕೊಟ್ಟಾರ ಈ ಋಷಿಯಲ್ಲಿ. ಅದಕ್ಕ ಇದನ್ನ ಒಂದು ಕೈವಲ್ಯ ಉಪನಿಷತ್ತು ಒಂದು ಇರ್ಲಿ, ಸಾಮಾನ್ಯ ಜನರಿಗೆ ಇದು ಅನುಕೂಲ ಆಗ್ತದ. ಸ್ವಲ್ಪ ತೆಳಗಿಳಿದು ಬಂದು ಹೇಳೈತಿ, ಉಳಿದ್ವೆಲ್ಲ ಮ್ಯಾಗ್ ಹೇಳ್ತಾವ, ಇವ್ ತೆಳಗಿಳಿದು ಬಂದು ಹೇಳೈತಿ ಅಂತ ತಿಳ್ಕೊಂಡು ಇದನ್ನು ಒಂದು ಉಪನಿಷತ್ತದ. ಇದಕ್ಕೆ ಶಂಕರರ ಭಾಷೆ ಇಲ್ಲಂದ್ರೂ ಕೂಡ ನಾವು ಅಭ್ಯಾಸ ಮಾಡ್ತೇವಿ ಅಂತ ಅನ್ಕೋರು. The same message is presented in all the Upanishads in different ways. ಅಲ್ರಿ ಉಪನಿಷತ್ತು ಇಷ್ಟ ಅದಾವಲ್ಲ, ಇವುಗಳ ಸೆಂಟ್ರಲ್ ಥೀಮ್ ಏನದರಿ? ಜೀವಾತ್ಮ ಪರಮಾತ್ಮ ಐಕ್ಯ ಅಭೇದ ಐತಿ ಅಂತ ಹೇಳ್ತೀವಿ, ಹೌದಲ್ಲ? ಎಲ್ಲವೂ ಇದನ್ನ ಹೇಳ್ತಾವ, ಇಲ್ಲಿ ಬೇರೆ ಬೇರೆ ಹೇಳ್ತಾವ, ಎಲ್ಲವೂ ಅದನ್ನ ಹೇಳ್ತಾವ. ಆದ್ರೆ ವಾಕ್ಯಗಳು ಬೇರೆ ಬೇರೆ, ರೀತಿ ಬೇರೆ ಬೇರೆ, ಹೋಗೋದು ಗುರಿ ಒಂದ ಊರು. ಈಗ ಹುಬ್ಬಳ್ಳಿಗೆ ಬಂದ ಊರಿಗೆ ಹೊಂಟೇವಪ್ಪ ನಾವು. ಆ ಕಡೆ ಬೆಂಗಳೂರು ಕಡೆಯಿಂದ ಒಬ್ಬರು ಬರ್ತಾರ, ಈ ಕಡೆ ಪೂನಾ ಕಡೆಯಿಂದ ಒಬ್ಬರು ಬರ್ತಾರ, ಈ ಕಡೆ ಬಾಗಲಕೋಟೆ ಕಡೆಯಿಂದ ಒಬ್ಬರು ಬರ್ತಾರ, ಈ ಕಡೆ ಗದಗನಿಂದ ಒಬ್ಬರು ಬರ್ತಾರ, ಈ ಕಡೆ ಕಾರವಾರ ಕಡೆಯಿಂದ ಒಬ್ಬರು ಬರ್ತಾರ. ಹೆಂಗ ದಾರಿ ಅದಾವಲ್ಲ, ಅನೇಕ ದಾರಿಗಳು. ಹಂಗ ಉಪನಿಷತ್ತುಗಳು ಅನೇಕ ದಾರಿಯಿಂದ ಆ ಕೇಂದ್ರ ತತ್ವವಾದಂತಹ ಆ ಮೋಕ್ಷ ತತ್ವ, ಆ ವೇದಾಂತ, ಆ ಬ್ರಹ್ಮ ತತ್ವಗಳಿಗೆ ಬೇರೆ ಬೇರೆ ದಾರಿಯಿಂದ ಕರ್ಕೊಂಡ್ ಬರ್ತಾವ ಸಾಧಕರು. ಕೈವಲ್ಯ ಉಪನಿಷತ್ ಶಾರ್ಟ್ ಉಪನಿಷತ್ ಆಫ್ 25 ಮಂತ್ರಾಸ್. ಇದು ಕೇವಲ 25 ಮಂತ್ರಗಳಿರುವಂತಹ ಒಂದು ಕೈವಲ್ಯ ಉಪನಿಷತ್ತು. ಇಟ್ ಈಸ್ ಎ ಡಿಸ್ಕಷನ್ ಬಿಟ್ವೀನ್ ಬ್ರಹ್ಮಾಜಿ ದ ಗುರು ಅಂಡ್ ಅಶ್ವಲಾಯನ ಮಹರ್ಷಿ ದ ಡಿಸೈಪಲ್. ನೋಡ್ರಿ, ಅತಿರಥ ಮಹಾರಥರು ಗುರು ಶಿಷ್ಯರದಾರ ಇಲ್ಲಿ. ನಮ್ಮಂಗ ನಿಮ್ಮಂಗ ಗೃಹಸ್ಥರು, ಸಾಮಾನ್ಯ ಜನರು ಇಲ್ಲಿ ಗುರು ಶಿಷ್ಯರಿಲ್ಲ. ಗುರು ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮದನ ಗುರು. ಶಿಷ್ಯ ಯಾರದು ಅಂದ್ರೆ ಅಶ್ವಲಾಯನ ಮಹರ್ಷಿ. ಮಹರ್ಷಿ ಅನ್ಸ್ಕೊಂಡ ಅವ ಶಿಷ್ಯ ಅದ. ಇದಕ್ಕೆ ಈ ಉಪನಿಷತ್ತು ಏನಂತಾರಂದ್ರ ಬ್ರಹ್ಮ ಅಶ್ವಲಾಯನ ಮಹರ್ಷಿ ಸಂವಾದ ಅಂತ ಕರೀತಾರೆ. ಅವರಿಬ್ಬರೊಳಗೆ ನಡೆದಂತ ಸಂವಾದ.
The Upanishad is called Kaivalyam because it reveals Atma. ಇದಕ್ಕೆ ಯಾಕೆ ಕೈವಲ್ಯ ಅಂತಾರಂದ್ರ ಇದ್ರೊಳಗೆ ಆತ್ಮತತ್ವವನ್ನ ಸರಳವಾಗಿ ತಿಳಿಸ್ಕೊಟ್ಟ. ಕರಡಿ ನೋಡಿ ನಿಮ್ ಮುಖ ಹೆಂಗ್ ಕಾಣ್ಬೇಕು ಹಂಗ ಉಪನಿಷತ್ ಅಭ್ಯಾಸ ಮಾಡಿದ್ರೆ ನಿಮ್ ಸ್ವರೂಪ ನಿಮ್ಗೆ ಗೊತ್ತಾಗುದು. ಆ ರೀತಿ ಸರಳ, ಯಾವ್ದು ಗಂತಿಲ್ಲ, ಯಾವ್ದು ಪಾರಿಭಾಷಿಕ ಶಬ್ದಗಳ ಗಂತಿಲ್ಲ, ಯಾವ ಪ್ರಕ್ರಿಯೆಗಳ ಗಂತಿಲ್ಲ, ಅಗದಿ ಸರಳ 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 ತಿಳಿಸ್ಕೊಟ್ಟ. ಆದ್ರಿಂದ ಸರಳ ಹೇಳಿದ್ದಕ್ಕೆ ಕೇವಲ ಭಾವ, ಕೇವಲ ಕೈವಲ್ಯ ಉಪನಿಷತ್. ಏನಪ್ಪಾ ಕೇವಲ ಅಂತಂದ್ರ ಸಂಸ್ಕೃತದಾಗ ಅದ್ವೈತ, ಏಕಂ ಏವ ಅದ್ವಿತೀಯ, ಅದ್ವಿತೀಯವಾದಂತ ಬ್ರಹ್ಮ ಅಂದ್ರೆ ಅದು ಒಂದೇ ವಸ್ತು ಅದ, ಉಳಿದೇನು ಇಲ್ಲವೇ ಇಲ್ಲ ಅಂತ ಹೇಳುವಂತಹದ್ದು ಉಪನಿಷತ್. ಐತರಿ ಅಂದ್ರ ಇರೋದು ಒಂದು ಬ್ರಹ್ಮ ವಸ್ತು, ಉಳಿದದ್ದು ಏನು ಇಲ್ಲ ಅಂತ ಹೇಳುವಂತಹದ್ದು ಉಪನಿಷತ್. ನಾನ್ ಡ್ಯುವೆಲ್ ಅದ್ವೈತ, ದ್ವೈತ ಇಲ್ಲದ್ದು, ವಿದೌಟ್ ಸೆಕೆಂಡ್ ಎರಡನೇದಿಲ್ಲದ್ದು, ಆರ್ ಮ್ಯಾಚ್ಲೆಸ್, ಇಂಥದ್ದು ಇನ್ನೊಂದ ಇಲ್ಲ, ಆತ್ಮತತ್ವದಂತ ವಸ್ತು ಇನ್ನೊಂದಿಲ್ಲ ಅಂತ ತೋರಿಸ್ಕೊಡ್ಲಿಕ್ಕೆ ಕೈವಲ್ಯ ಉಪನಿಷತ್ ಅಂತ ಹೆಸರಿಟ್ಟಾಗ. ಇಟ್ ಈಸ್ ಏಕಾತ್ಮವಾದ. ಇಲ್ಲಿ ಆತ್ಮ ಎಷ್ಟು ಅಂತ ಹೇಳ್ತೀವಿ ಅಂದ್ರೆ ಒಂದೇ ಆತ್ಮ ಇದೆ ಅಂತ ಹೇಳ್ತೀವಿ. ಜೀವಾತ್ಮ ಪರಮಾತ್ಮ ಆರ್ ಮರ್ಜ್ಡ್ ಇಂಟು ಒನ್. ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಇಲ್ಲ, ಅವರಿಬ್ಬರನ್ನು ಕೂಡಿಸಿ ಏಕಾತ್ಮವಾದವನ್ನ ಹೇಳ್ತಾರೆ ಈ ಉಪನಿಷತ್ತು. We also see ಅನಾತ್ಮ as ಮಿಥ್ಯ. ಅಂದ್ರೆ ಅನಾತ್ಮ ಇಲ್ಲ ಏನ್ರಿ ಅಂದ್ರೆ ಅನಾತ್ಮ ಇದೆ. ಅದು ಹೆಂಗಿದೆ ಅಂದ್ರೆ ಪ್ರಾತಿಭಾಷಿಕ. ಅದು ಪ್ರಾತಿಭಾಷಿಕ ಅಂದ್ರೆ ಏನ್ರಿ? ಇಲ್ಲದೆ ತೋರುವುದು ಪ್ರಾತಿಭಾಷಿಕ, ತೋರ್ತದೆ ಇರೋದಿಲ್ಲ. ಹೆಂಗ್ರಿ ಅದು? ಮೃಗಜಲದಂತೆ. ಮೃಗಜಲ ತೋರ್ತದ, ಇಲ್ಲೇನ ಅಲ್ಲಿ ನೀರ್ ಇದ್ದಂಗ ಕಾಣ್ತದ. ಅದ್ರಾಗ ಒಂದ್ ಚರಗಿ ತೊಗೊಂಬಂದ್ ನೀರ್ ಕುಡಿಯಾಕ ಬರ್ತದೇನು? ಬರುದಿಲ್ಲ. ಅದಕ್ಕೆ ಏನಂತೀವಿ ನಾವು? ಹಂಗದ ಇದು ಯಾವುದು? ಅನಾತ್ಮ ಅನ್ನುವಂಥದ್ದು ಮಿಥ್ಯ ಅದ, ತೋರ್ತೈತಿ, ಅದು ಇರುವುದಿಲ್ಲ. ಅದೇನೈತಿ ಅಂತ ವಿಚಾರ ಮಾಡಿದಾಗ ಅದು ಬ್ರಹ್ಮವೇ ಇರ್ತದ. ಅಂದ್ರೆ ಏಕಾತ್ಮವೇ ಇಲ್ಲೇ ವಿಚಾರ. ನಮಗಾರ ಇದು ಮಿಥ್ಯ ಏನು ಅಂತಂದ್ರೆ ಅದು ಕೇವಲ ನಾಮ ಮತ್ತು ರೂಪ. ನಿಮ್ ಕೈಯಾಗ ಮೊಬೈಲ್ ಅದ, ಈ ಮೊಬೈಲ್ ಅನ್ನುವಂಥದ್ದು ಒಂದು ಹೆಸರು. ಆ ರೂಪ ಏನು ಚೌಕಾಕಾರ ಅಥವಾ ಆಯತಾಕಾರದ ಐತಲ್ಲ, ಆ ರೂಪ ತೆಗೆದು ಬಿಡ್ರಿ. ಎಲ್ಲಿ ಅದು ಏನದ ಹೇಳ್ರಿ, ಯಾರು ಹೇಳ್ತೀರಿ? ಕೈ ಎತ್ರಿ. ಆ ನಾಮ, ಮೊಬೈಲ್ದಾಗಿಂದ ನಾಮ ಮತ್ತು ರೂಪ ಸರಿಸಿದ್ರ ತೆಗೆದು ಬಿಡ್ರಿ. ಮಾನಸಿಕವಾಗಿ ವಿಚಾರದಿಂದ ತೆಗೆದ್ರಿ, ಏನ್ ಉಳಿತು ಹೇಳ್ರಿ? ಅಸ್ತಿ ಭಾತಿ ಪ್ರಿಯ. ಅಸ್ತಿ ಭಾತಿ ಪ್ರಿಯ. ಮತ್ತೆ ಯಾರು ಬೇರೆಯವರು? ಬರೋಬ್ಬರಿ ಅವ್ರು ಹೇಳಿದ್ ಕರೆಕ್ಟ್. ಮತ್ತೆ ಏನ್ ಬೇರೆ ಯಾರು ಏನ್ ಹೇಳ್ತಾರೇನು? ಬೆಳಕಿರ್ತದೆ, ಬೆಳಕಿರ್ತದೆ. ಏನಂತೀರ? ಒಬ್ಬೊಬ್ರು ಹೇಳ್ರಿ. ದೇವೇಂದ್ರಪ್ಪ ಹೇಳ್ತಾರ. ಓಂ ನಮ ಶಿವಾಯ ಗುರುಗಳೇ, ತಂಪಾದಕ್ಕೆ ವಂದನೆ ಮಾಡಿ. ಈ ಮೊಬೈಲ್ ನಲ್ಲಿರುವಂತ ನಾಮರೂಪಗಳನ್ನ ತೆಗೆದ್ರೆ ಇದರಲ್ಲಿಷ್ಟೇ ಅಸ್ಥಿ ಭಾತಿ ಪ್ರಿಯ, ಅದೇ ನನಗೆ ಉಳಿದಿದ್ದೇವೆ. ಅಸ್ಥಿ ಅನ್ನೋದು ಮೊಬೈಲ್ ಇದೆ. ಭಾತಿ ಅಂದ್ರೆ ಈ ಮೊಬೈಲ್ ಇರುವುದು ಇದೆ, ಇರುವುದು. ಪ್ರಿಯ ಅಂದ್ರೆ ಈ ಮೊಬೈಲ್ ನಮ್ಮೆಲ್ಲರಿಗೆ ಇಷ್ಟೆಲ್ಲ ಈ ಉಪನಿಷತ್ತುಗಳ ಒಂದು ಸಾರನ್ನ ತಿಳಿಸಿಕೊಡೋದಕ್ಕೆ ಅನುಕೂಲ ಆಗ್ಯದ. ಹಾಗಾಗಿ ನಮ್ಮೆಲ್ಲರಿಗೆ ಈ ಮೊಬೈಲ್ ಪ್ರಿಯ ಇದೆ. ಮತ್ತು ಈ ಮೊಬೈಲ್ ಅನ್ನತಕ್ಕಂತ ಇದ್ರ ಹೆಸರಿದೆ, ಇದ್ರ ನಾಮ ಇದೆ. ಈ ಮೊಬೈಲ್ ಒಂದು ಚೌಕಟ್ಟು ಅದ, ಇಷ್ಟು ಉದ್ದ ಅದ, ಇಷ್ಟು ಅಗಲ ಅದ, ಇದ್ರದ್ದು ಒಂದು ರೂಪ ಇದೆ. ಇದೇ ಅಷ್ಟೇ ಬಾಕಿ ಪ್ರಿಯ ನಾಮ ರೂಪ. ಈ ನಾಮ ರೂಪಗಳನ್ನ ತೆಗೆದ್ರೆ ಇದು ನಮಗ ಅಸ್ಥಿ ಬಾತಿ ಪ್ರಿಯ ಮಾತ್ರ ಉಳಿತದ. ಇದರಿಂದ ನಮಗೆ ಅನುಕೂಲ ಇದೆ. ಇದು ಅಸ್ಥಿ ಬಾತಿ ಪ್ರಿಯ ಬ್ರಹ್ಮನಂಶ ಅಂತ ನಾವು ತಿಳ್ಕೊಬೇಕಂತ ನಮಗೆ ಅಷ್ಟೇ ತಿಳಿದಿದ್ದೇವೆ ಗುರುಗಳೇ. ಸರಿ, ನೀವ್ ಹೇಳಿದ್ ಸರಿ. ಅಸ್ಥಿ ಅಂದಲೇ ಬರೋಬ್ರಿ, ಪ್ರಿಯ ಅಂದಲೇ ಬರೋಬ್ರಿ. ಭಾತಿ ಅಂದ್ರ ಅರಿವು, ಇರುವು. ಅರಿವು ತಗೋಬೇಕಲ್ಲ. ಚಿತ್ತ
ಸತ್ ಚಿತ್ತ ಆನಂದಕ್ಕೆ ಹೊಂದಿಸ್ಬೇಕ್ರಿ ಅವನು ಮೂರು. ಸರಿ ಗುರು. ಈಗ ಇರುವು ಅನ್ನೋದು ಸದ್ರೂಪ ತಿಳಿತು ಎಲ್ಲರಿಗೂ. ಇರುವುದು ಏನದ ಮೊಬೈಲ್ ಇದೆ ಅನ್ನುವಂಥದ್ದು. ಆ ಇದೆ ಅನ್ನೋದು ಬ್ರಹ್ಮನ ಅಂಶ, ಮೊಬೈಲ್ ಅನ್ನೋದು ಮಾಯಾ ಅಂಶ. ನಾಮರೂಪ ತೆಗೆದು ಬಿಟ್ರೆ ಉಳಿತು ಏನಪ್ಪಾ ಅಂದ್ರ ಅಲ್ಲೇ ಇರುವು ಅರಿವು ಆನಂದವು. ಆ ಇರುವು ಅರಿವು ಆನಂದಕ್ಕ ಯಾವ ನಾಮನೂ ಇಲ್ಲ, ಅದಕ್ಕೆ ರೂಪನೂ ಇಲ್ಲ. ಏನೈತಲ್ಲ ಅದೇ ನೀವದಿರಿ. ಅದೇ ನೀವದಿರಿ. ನಮ್ಮೆಲ್ಲರ ಸ್ವರೂಪ ಹಂಗದ, ಅದು ಒಂದದ. ಅಲ್ಲಿ ಶಿವಾನಂದ ಬೇರೆ, ದೇವೇಂದ್ರಪ್ಪ ಬೇರೆ, ಸುರೇಶ್ ಬೇರೆ, ರಾಮದಾರ ಬೇರೆ ಇಲ್ಲ. ಈ ಬೇರೆ ಬೇರೆ ಆಗಿದ್ದು ಎಲ್ಲಪ್ಪ ಅಂದ್ರ ಈ ಮಾಯೆ ಒಳಗೈತಿ, ಈ ಉಪಾಧಿ ಒಳಗೈತಿ. ಆ ಉಪಾಧಿ ಧರ್ಮಗಳನ್ನ ಕಳೆದು ಬಿಟ್ರಂದ್ರ ಅಲ್ಲಿ ಏನದ ಉಪಹಿತ ಚೇತನ, ಅಲ್ಲಿ ಏನದ ಅಸ್ಥಿ ಭಾತಿ ಪ್ರಿಯ ಸತ್ತು ಚಿತ್ತು ಆನಂದ. ಅಂದ್ರೆ ಏನು? ಅರಿವು, ಇರುವು ಮತ್ತು ಆನಂದ. ಅದ್ ಹೆಂಗದರಿ? ನಿರಾಕಾರ, ನಿರ್ಗುಣ, ವ್ಯಾಪಕ, ಆಕಾಶದಂತೆ. ಅಂದ್ರೆ ನೀವ್ ಹೆಂಗದಿರಿ? ನಿರಾಕಾರ, ನಿರ್ಗುಣ, ವ್ಯಾಪಕ, ಆಕಾಶದಂತೆ, ಪೊಳ್ಳಿನಂತೆ. ಅದೇ ನಾವು. ಇದೇ ಇಷ್ಟ ಜ್ಞಾನ, ಮತ್ತೆ ಇದಕ್ಕಿಂತ ಹೆಚ್ಚಿನೇನಿಲ್ಲ. ಸ್ವರೂಪದ ಜ್ಞಾನ ಅಂದ್ರೆ ಏನ್ ದೊಡ್ಡ ಏನ್ ಹಿಮಾಲಯ ಪರ್ವತ ಕಡಿತೈತೆ ನಮ್ದು ಇಲ್ಲ. ಯಾರಿಗೆ ತಿಳಿಯಲಿಲ್ಲ ಕೈ ಎತ್ರಿ. ಇದು ಹೇಳಿದ್ದು ಯಾರಿಗೆ ತಿಳಿಯಲಿಲ್ಲ ಕೈ ಎತ್ರಿ. ಇಷ್ಟ ನೋಡ್ರಿ ಸಾಕ್ಷಾತ್ಕಾರ, ಆತ್ಮದ ಸಾಕ್ಷಾತ್ಕಾರ ಅಂದ್ರೆ ಇಷ್ಟೇ. ಏನ್ ಧ್ಯಾನಕ್ಕೆ ಕೊಂಡಿಸಿದ್ವಿ ನಿಮ್ಗೆ ನಾವು? ಇಲ್ಲ. ಜಪ ಮಾಡಕ್ ಹಚ್ಚೇವೆ? ಇಲ್ಲ. ಯೋಗಾಸನ ಮಾಡಕ್ ಹಚ್ಚೇವೆ? ಪ್ರಾಣಾಯಾಮ ಮಾಡಕ್ ಹಚ್ಚೇವೆ? ಏನು ಇಲ್ಲ. ಇದ್ದ ವಸ್ತು ಇದ್ದಂಗೆ ಹೇಳ್ಕೊಟ್ಟಿವಿ, ಏನು ಮಾಡಿಲ್ಲ. ಅಂತ ಶ್ರೇಷ್ಠ ಪರಂಪರೆ. ಈ ಪರಂಪರೆ ಒಳಗೆ ಇಷ್ಟು ಹೇಳ್ಕೊಡ್ತದೆ ನೋಡ್ರಿ. ಅದೇ ಸರಳ, ಎಲ್ಲರಿಗೂ ತಿಳಿಯುವಂಗ ಹೇಳ್ಕೊಡು. ಇದನ್ನ ಜಟಿಲ ಮಾಡಿ ಹೇಳಕ್ ಬರಂಗಿಲ್ಲ. ಬರ್ತದ, ಬೇಕಾದ ಜಟಿಲ ಮಾಡಕ್ ಬರ್ತದ. ಜಟಿಲ ಮಾಡಿ ಹೇಳುವುದು ಶಾಣೆತನಲ್ಲ. ಸರಳ ಮಾಡಿ ಹೇಳ್ಬೇಕಲ್ಲ, ಸರಳ ಮಾಡಿ ಹೇಳ್ಬೇಕು. ಮಿಥ್ಯಾ ಅನಾತ್ಮ is just set up a name and forms. ನಾಮರೂಪ which doesn't have any existence. ಆ ಮಿಥ್ಯಾ ವಸ್ತು ಏನು ನಾಮರೂಪ ಐತಿ, ಅದಕ್ಕೆ ಇರುವಿಕೆ ಇಲ್ಲದನ್ನ ತೋರುವಂತದ್ದು ಅಂತ ಹೇಳ್ಬಿಟ್ರು. ಇರುವಿಕೆ ಇರೋದನ್ನ ತೋರ್ತದ. ಮೃಗಜಲದಂತೆ, ಬಂಜೆಯ ಮಗನಂತೆ, ಮೋಟಬರದಲ್ಲಿ ತೋರಿದ ಕಳ್ಳನಂತೆ, ಗಗನ ಕುಸುಮದಂತೆ, ಕಪ್ಪೆ ಚಿಪ್ಪನಲ್ಲಿ ತೋರಿದ ಬೆಳ್ಳಿಯಂತೆ. ಬೇಕಾಷ್ಟು ಉದಾಹರಣೆ ತೋರಿ. ಎಲ್ಲ ಮಿಥ್ಯಾ ಅದಾವ. which doesn't existence a separate existence from ಆತ್ಮ. ಅದು ಇರುವಿಕೆಯನ್ನ, ಈ ಮಿಥ್ಯಾ ಇದ್ದಿದ್ದು ಇರುವಿಕೆಯನ್ನ ತನ್ನದಲ್ಲದು ಕೈಗಡ ತಗೊಂಡಿದ್ದಿ. ಯಾರ್ದು? ಅದು ನನ್ನದೇ ಕೈಗಡ. ಆ ಇರುವಿಕೆಯನ್ನ ಕೈಗಡ ತಗೊಂಡು ತೋರ್ತದೆ. ಈಗ ಈ ಉಪನಿಷತ್ತದ ಏನು ಪೂರಾ ಸೆಂಟ್ರಲ್ ಥೀಮ್ ಏನೈತಿ ಅದನ್ನ ಹೇಳಾಕತ್ತಾರ. ಈಗ ನಿಮ್ ಈಗ ಇದು ಏನದ ಸುದ್ದಿ ಹೇಳ್ಬೇಕಾದಾಗ ಮುಖ್ಯಾಂಶಗಳು ಹೇಳಾಕತ್ತಾರಲ್ಲ, ಹಂಗ ಹೇಳಾಕತ್ತಾರ. ಮತ್ತೊಮ್ಮೆ ಆಳವಾಗಿ ಹೇಳ್ತಾರ. ಒಳಗೆ 25 ಶ್ಲೋಕದಾಗ 25ನೇ ಶ್ಲೋಕದಾಗ ಸಮಾರೋಪ ಮಾಡಿ ಕೈ ಬಿಡ್ತಾರ. Thus at the end of our study there is only ekatma after all the adjectives to the atma are removed. ಆತ್ಮದಲ್ಲಿ ಏನದ? ನಾಮ ರೂಪ ಅನ್ನುವಂಥದ್ದು ವಿಶೇಷಣಗಳದಾವ. ವಿಶೇಷಣಗಳು ಎಷ್ಟದಾವ? ವಸ್ತು ಕಳೆದ ಮ್ಯಾಗ ಕಳೀಲಿಕ್ಕೆ ಬಾರದಂತ ವಸ್ತು ವಿಶೇಷವಾಗಿ ಏನು ಉಳಿತದ ಅದೇ ನಿನ್ನ ಸ್ವರೂಪದ, ಅದೇ ಆತ್ಮ ಅದ, ಅದ ನೀಯದೀಪ. This state of Atma level is called ಕೈವಲ್ಯ. ಈ ರೀತಿ ನಿಮ್ಮ ಸ್ವರೂಪವನ್ನು ಗುರುತಿಸುವುದಕ್ಕೆ ಏನಂತಾರ? ಕೈವಲ್ಯ. ಎಷ್ಟು ಸರಳ ಇದೆ, ಎಷ್ಟು ಸರಳ ಮಾಡಿ ತಿಳಿಸ್ಕೊಟ್ರ ನೋಡ್ರಿ. ಹಿಂಗ ಇರುವಂತ ನಿಮ್ಮ ಸ್ವರೂಪವನ್ನ ತಿಳಿಸೋದಕ್ಕೆ ಏನಂತಾರ? ಕೈವಲ್ಯ. This state of Kaivalya Atma is called Kaivalyam. Kaivalyam oneness is the abstract noun of Kevalaha.
Thus, non-duality is called Kaivalyam is moksha. ಅದು ಏಕಾತ್ಮವಾದವನ್ನ ಮನಸ್ಸಿಗೆ ಹೌದು ಅನ್ನುವಂಗ ತಿಳಿಸಿಕೊಡುವುದು, ಅದಕ್ಕೆ ಕೈವಲ್ಯ ಅಂತಾರ, ಅದಕ್ಕೆ ಮೋಕ್ಷ ಅಂತಾರ. ಮೋಕ್ಷ ಅಂತ ಯಾರ್ಯಾರು ತಿಳಿದೈತೆ ಒಟ್ಟಿಗೂ ಮೋಕ್ಷ ನೋಡಿ ತಿಳ್ಕೊಂಡ್ಬಿಡ್ರಿ. ಶರೀರ ಇದ್ದಾಗನ, ಜೀವಂತ ಇದ್ದಾಗನ ಇದು ನಿಮ್ಗೆ ತಿಳಿತಪ್ಪ ಅಂದ್ರ ಇದೇ ಮೋಕ್ಷ. ನಮ್ಮ ಸ್ವರೂಪವನ್ನು ಗುರುತಿಸುವುದ ಅದೇ ಮೋಕ್ಷ. ಸ್ವರೂಪದಾಗ ಇರುವುದ ಜೀವನ್ ಮುಕ್ತಿ, ವಿಲಕ್ಷಣ ಆನಂದ. ಆನಂದ ಆಗ್ತದ ಅವ. ನಮ್ಗೆ ಹೆಂಗ ವಿಷಯದಿಂದ ಆನಂದ ಆಗ್ತದ, ಸ್ವರೂಪದಿಂದ ಆನಂದ ಆವಿರ್ಭಾವ ಆಗ್ತದೆ. ಅದಕ್ಕೆ ಕೊಕ್ಕಿ ನಾವು ಹಾಕೇವಿ, ಬರಬಾರ್ದು ಅಂತ ತಿಳ್ಕೊಂಡು. ಆ ಕೊಕ್ಕಿ ನಾವ ತೆಗಿಬೇಕು. ಈಗ ಅಜ್ಞಾನನ ಅದು ಕೊಕ್ಕಿ. ಅಜ್ಞಾನ ಹೋತು ಅಂದ್ರೆ ಅಲ್ಲೇ ಆ ಏನ ಜೀವನ ಮುಕ್ತಿ ವಿಲಕ್ಷಣ ಆನಂದ ಅನ್ನೋದೇನದ ತಾನೇ ಭಾನ ಆಗ್ತದೆ. ದಿಸ್ ಕೈವಲ್ಯಂ ಇಸ್ ಎಕ್ಸ್ಟೆಂಡೆಡ್ ಟು ಅಭಯಂ. ಇದು ಹೆಂಗೈತಿ ಅಂದ್ರ ಒಮ್ಮೆ ಗುರುತಿಸಿದಪ್ಪ ಅಂತಂದ್ರ ಅವ್ಗೆ ಯಾರದು ಹೆದರಿಕಿಲ್ಲ, ಯಾವ ಭಯ ಏನಿಲ್ಲ, ಯಾವ್ದು ಮರಣ ಭಯ ಇಲ್ಲ, ಸಾವಿನ ಭಯ ಇಲ್ಲ, ಹುಟ್ಟಿನ ಭಯ ಇಲ್ಲ. ಅಂದ್ರ ಅಭಯ ಪ್ರಾಪ್ತಿ ಆಗ್ತದ ಅವನಿಗೆ. ಅಭಯಂ ಮತ್ ಹೆಂಗೈತದು? ಅಸಂಗಂ. ಅದು ಯಾರಿಗೂ ಅಂಟಿಲ್ಲ ಅದಕ್ಕೆ. ಈಗ ಆಕಾಶ ನೀವು ಮ್ಯಾಗ ಹೋಗಿ ನೋಡ್ರಿ, ಒಂದ್ ಮನಿ ಮ್ಯಾಗ, ಅಂತಸ್ತ ಮ್ಯಾಗ ಎಲ್ಲೋ ದೂರದಾಗ ಭೂಮಿ ಕುಡಿಯತೇನೋ ಅನಸ್ತದ. ಕುಡಿಯತೇನ್ರಿ ಅದ? ಇಲ್ಲ, ಹಂಗ ಅನಸ್ತದ. ಹಂಗ ಈ ಆತ್ಮ ಏನದ ಈ ಶರೀರಕ್ಕೆ ಅಂಟಕೊಂಡೇ ಇಲ್ಲ, ಆದ್ರೂ ಅಂಟಕೊಂಡಂಗ ತೋರ್ತದ ಅಂತ ಹೇಳಕಂತಾರ. ಈ ಆತ್ಮ ಏನು ಗುರುತಿಸಿದ್ರಲ್ಲ, ಅಸ್ಥಿ ಬಾತಿ ಪ್ರಿಯ ರೂಪದಿರುವಂತ ಆತ್ಮ, ಅದು ಈ ಶರೀರಕ್ಕ ಅಂಟಕೊಂಡೇ ಇಲ್ಲ, ಅಂಟಕೊಂಡಂಗ್ ಕಾಣ್ತೈತೆ. ಈಗ ಹೆಂಗ ಆಕಾಶ ನೆಲಕ್ಕ ಅಂಟಕೊಂಡಂಗ್ ಕಾಣ್ತೈತೋ, ಅದ್ ನೆಲಕ್ಕೆ ಅಂಟಕೊಂಡೈತೆ ಅಂದ್ರೆ ಆಕಾಶ ಇಲ್ಲ. ಹಂಗ ಈ ಶರೀರಕ್ಕ ಈ ಆತ್ಮ ಅಂಟಕೊಂಡೈತೆ ಅಂದ್ರೆ ಇಲ್ಲ. ಅಸಂಗ ಅಂತಾರಂತ. ಹಿಂಗ ಅನೇಕ ಉದಾಹರಣೆಗಳನ್ನು ಕೊಟ್ಟು ತಿಳಿಸೋದ ಉಪನಿಷತ್ತು. The Upanishad points out that fear is caused by second entity other than me. ಹೆದರಿಕೆ ಯಾವಾಗ ಬರ್ತೈತ್ರಿ? ನನಗಿಂತ ಮತ್ತೊಬ್ಬ ಇರ್ಬೇಕು, ಅವ ದಷ್ಟಪುಷ್ಟ ಪ್ರಬಲ ಇರ್ಬೇಕು, ಅವಾಗ ನಾವು ಹೆದರ್ತೀವಿ. ಹೌದಲ್ಲ? ಈಗ ನನ್ನ ಬಿಟ್ಟು ಯಾರು ಇಲ್ಲದಾಗ ನಾ ಯಾರಿಗೆ ಹೆದರ್ಬೇಕು? ಆತ್ಮ ಏನದ ಅಸ್ಥಿ ಬಾತಿ ಪ್ರಿಯ ರೂಪದಿಂದ ಇರುವಂತ ಆತ್ಮನೇ ನಾನು ಅಂತ ಗುರುತಿಸಿದಾಗ ಅಲ್ಲಿ ಏನು ಏಕಾತ್ಮವಾದ ಆತ್ಮ, ಅಲ್ಲಿ ನನ್ನನ್ನ ಬಿಟ್ಟು ಯಾರು ಇಲ್ಲ. ಮತ್ತೆ ನೀವೆಲ್ಲ ಅದಿರಿಲ್ಲ ಅಂದ್ರೆ ನೀವು ನನ್ನ ಸ್ವರೂಪ ಆಗಿಬಿಟ್ರಿ ಅವಾಗ. ಮತ್ತ ಅವಾಗ ನನ್ನ ನಾನು ಅಂದ್ರೆ ಏನದ ಪಾರಮಾರ್ಥಿಕವಾದ ನಾನು ಅನ್ನುವಂಥದ್ದನ್ನ ತಿಳಿದಾಗ ಅಲ್ಲಿ ಇನ್ನೊಂದಿಲ್ಲ ಇಲ್ಲ. ಇನ್ನೊಂದಿಲ್ಲ ಅಂದ್ರೆ ಯಾರಿಗೆ ಹೆದರ್ಬೇಕು ನಾನು? ದ್ವಿತೀಯಾತ್ ವೈ ಭಯಂ ಭವತಿ ಹೇಳ್ತದ ಶಾಸ್ತ್ರ. ಅವಾಗ ನಮಗ ಓಹೋ ಹಿಂಗೈತೆ ನೀವು ಶಾಸ್ತ್ರದ ಮಾತು ಹಿಂಗದವ್ರಿಪ್ಪ. ತಿಳ್ಕೊಂಡ್ರ ತಿಳಿತಾವ, ತಿಳಿಲಿಕ್ಕಂದ್ರ ತಲೆ ಮ್ಯಾಶ್ ಹೋಗ್ತಾವ. The Upanishad points out that the fear is caused by a second entity other than me. ನನಗಿಂತ ಇನ್ನೊಬ್ರು ಯಾರ ಅದಾರ, ಅವರು ಪ್ರಬಲ ಅದಾರ ಅಂದ್ರೆ ಅವ್ರಿಗೆ ನಾ ಹೆದರ್ಬೇಕಾಗ್ತದೆ. As long as there is a second party other than me, it can cause me fear. ನನಗಿಂತ ಬೇರೆ ಇನ್ನೂ ಒಬ್ಬವರ ಅದಾನ ಅಂದಾಗ ಹೆದರಿಕೆ ಚಾಲು ಆಗ್ತದೆ. ಈಗ ಹೆದರಿಕೆ ಇಲ್ಲ, ನಾನು ಅಭಯ, ಆ ಹೆದರಿಕೆ ಇಲ್ಲದಂತ ಸ್ಥಿತಿಯನ್ನ ಹೊಂದಿದೆ ಅಂತ ತಿಳ್ಕೊಬೇಕು ನಾವು. How does a second entity cause fear? ಇನ್ನೊಂದು ನನ್ನ ಬಿಟ್ರೆ ಇನ್ನೊಬ್ಬರು ಅದಾರ ಅಂದ್ರೆ ಅದು ಹೆಂಗ್ ನಮ್ಮನ್ನ ತ್ರಾಸ ಕೊಡ್ತದ, ಹೆದರಿಕೆ ಕಾರಣಾಗ್ತದ ಅಂದ್ರೆ ಇಫ್ ಇಟ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ಅಟ್ಯಾಚ್ಮೆಂಟ್ ದ ಫಿಯರ್ ಕಮ್ಸ್ ಬೈ ಥಾಟ್ ಆಫ್ ಇಟ್ಸ್ ಲಾಸ್. ಆ ವಸ್ತು ಇನ್ನೊಂದು ಅದ ಅಂದ್ರ ಅದು ಎಂತ ವಸ್ತು ಐತಪ್ಪ ಅಂತಂದ್ರ ಅದು ನನಗ ರಾಗಕ ವಿಷಯ ಆಗೈತಿ ನೋಡ್ರಿ. ಅದು ನನಗ ರಾಗಕ ವಿಷಯ ಆಗೈತಿ ಅಂದ್ರ ಅವಾಗ ಹೆದರಿಕೆ ಯಾಕೆ ಬರ್ತದ ಅಂದ್ರ ಅದು ಎಲ್ಲಿ ನನ್ ಕೈ ಬಿಟ್ಟು ಹೋಗ್ತೈತೆ ಅಂತ ಹೆದರಿಕೆ ಬರ್ತದ. ನನ್ನ ಆಸ್ತಿ ಅದರಿಪ್ಪ, ನನಗೊಂದು 10 ಎಕರೆ ಆಸ್ತಿ ಅದ, 5 ಎಕರೆ ಆಸ್ತಿ ಅದ ಅಂತ ತಿಳ್ಕೊಡ್ರಿ. ಆ 4 ಎಕರೆ 5 ಎಕರೆ ಆಸ್ತಿ ಐತಿ ಅಂದ್ರೆ ಅದ್ರ ಮ್ಯಾಗ ನನಗ ರಾಗ ಹುಡ್ತದ, ಅದು ನಂದು ಅನ್ನುವಂತ ರಾಗ. ಅವಾಗ ಅದು ಎಲ್ಲಿ ಕಳೆದು ಹೋಗಿತ್ತಲ್ಲ ಅನ್ನುವಂತ ಹೆದರಿಕೆ ಇರ್ತದ. ಇನ್ನೊಂದು ವಸ್ತು ಇದ್ರಲ್ಲ ನನ್ ಬಿಟ್ಟು, I am afraid of losing my spouse.
ನಾನು ಗಣಮಗ, ನನ್ನ ಹೆಂಡತಿ ಸತ್ರ ನನ್ನ ಜೀವನ ಹೆಂಗ ಅಂತ ವಿಚಾರ ಮಾಡ್ತೀನಿ. ನಾನು ಇನ್ನೊಬ್ಬಕ್ಕೆ ಅದಾಳ ನನ್ನ ಹೆಂಡತಿ ಅಂತ ತಿಳಿದ್ರೆ ಇದು ಬರ್ತದ. ನನ್ನ ಗಂಡ ಅದಾನ, ನನ್ನ ಗಂಡ ಇಲ್ಲಂದ್ರೆ ಹೆಂಗ್ರಿ ನನ್ನ ಜೀವನ ಅಂತ ಹೆಂಡತಿ ಅದಕ್ಕೆ ವಿಚಾರ ಮಾಡ್ತಾರ. ಸ್ಪೌಸ್ ಅಂದ್ರೆ ಯಾರಿಗೆ ಅಂತಾರ್ರಿ? ಗಂಡಗೆ ಹೆಂಡತಿ ಸ್ಪೌಸು, ಹೆಂಡತಿಗೆ ಗಂಡ ಸ್ಪೌಸು. ಅವ್ರು ಎಲ್ಲಿ ಹೋಗ್ತಾರೋ, ಎಲ್ಲಿ ಕಳ್ಕೊಂಡು ಹೋಗ್ತಾರೋ, ಎಲ್ಲಿ ಮರಣ ಹೊಂತಾರೋ, ಆಗ್ಲೇ 70 ದಾಟಿತ್ತು, ಆಗ್ಲೇ 80 ದಾಟಿತು. ಅವ್ರು ಎಲ್ಲಿ ಕಳೆದು ಹೋಗ್ತಾರ ಅನ್ನುವಂತ ಹೆದರಿಕೆ, ಅಥವಾ ಸತ್ತು ಹೋಗ್ತಾರ ಅನ್ನುವಂತ ಹೆದರಿಕೆ. ಅದೇ ರೀತಿ ಪೇರೆಂಟ್ಸ್, ತಾಯಿ ತಂದಿ, ಅದೇ ರೀತಿ ಹೊಲ ಮನಿ, ಅದೇ ರೀತಿ ಮಕ್ಕಳು ಮರಿ, ಅದೇ ರೀತಿ ಈ ಶರೀರ. ಇದು ಯಾವಾಗ ಹೋಗ್ತಿದ್ದೋ ಗೊತ್ತಿಲ್ಲ. ಹೆದರಿಕೆ ಚಾಲು. ಅದ ಐತಿ ಅಂದ್ರೆ ಅದ ಹೆದರಿಕೆ ಚಾಲು ನೋಡ್ರಿ. ಐತಿ ಅಂದ್ರೆ ಶರೀರ, ಹೆದರಿಕೆ ಚಾಲು. ಐತೆ ಶರೀರ ಇಲ್ಲ, ನಾನೇ ಅದೇನಿ, ಒಬ್ಬನೇ ಅದೇನಿ. ಅಸ್ಥಿ ಬಾತಿ ಪ್ರಿಯ ರೂಪದಿಂದ ನೋಡಿದಾಗ ಈ ಶರೀರನು ಇಲ್ದಂಗ ಆಗಿ ಹೋಗ್ತದೆ. ಇದು ಮುಂದಿನ ಲಕ್ಷಣ ನಿಮಗ್. ನೀವು ಈಗರ ತಿಳ್ಕೊಡ್ರಿ, ಇನ್ನೂ 4 ವರ್ಷ ಬಿಟ್ಟರೆ ತಿಳ್ಕೊಡ್ರಿ. ಸ್ವರೂಪದಿಂದ ಉಳಿದಾಗ ಈ ಶರೀರನೇ ಇಲ್ಲ, ಈಗ ಇಲ್ಲ. ಅದ್ಯಾಂಗ ಹೇಳ್ತೀರಿ ಗುರುಗಳ? ತೀರ ಬಾಳ್ ಹೇಳಾಗತ್ರಲ್ಲ. ನೋಡು, ಸುಷುಪ್ತಿ ಅವಸ್ಥೆಯೊಳಗ ನಿನ್ನ ಶರೀರ ಎಷ್ಟು ದೊಡ್ಡ ಅವಧಿಪ್ಪ ನೀ ಹೇಳ. ಸುಷುಪ್ತಿ ಅವಸ್ಥೆಯೊಳಗ ಈ ಶರೀರ ಕೂಡ ಸಂಗತ್ ಕಳ್ಕೊಂಡಿರ್ತೀವಿ. ಅವಾಗ ನೀನದಿ ಒಬ್ಬನೇ ಇರ್ತಿದ್ದಿ, ಶರೀರ ಇಲ್ದ ನೀನ್ ಅದಿದಿ. ಅವಾಗ ನೀ ಎಷ್ಟು ದೊಡ್ಡ ಅವಧಿದಿ ಹೇಳ, ವಿಚಾರ ಮಾಡಿ. ನಿನ್ನ ಶರೀರದ ಪ್ರತೀತಿ ಬೇರೆಯವ್ರಿಗೆ ಆಗ್ಬಹುದು ನೀ ಅನ್ಕೊಂಡಾಗ, ಆದ್ರೆ ನಿನಗಾಗೋದಿಲ್ಲ, ತಿಳ್ಕೋ. ಇವೆಲ್ಲ ವೇದಾಂತದ ಗಂಗುರುಗಳದಾವ. ಇವೆಲ್ಲ ಅಭ್ಯಾಸ ಮಾಡಿ ತಿಳ್ಕೊಬೇಕಾಗ್ತದ. ನಾ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅವ ಪ್ರಕ್ರಿಯೆಗಳ ಬಂದಾಗ ನಾ ಹೇಳ್ಕೊಂತ ಹೋಗ್ತೀನಿ, ಅವುಗಳನ್ನ ತರ್ಕ ಕೊಡ್ತೀನಿ. ಆ ತರ್ಕ ಹಿಡ್ಕೊಂಡು ಮ್ಯಾಗ ಬರ್ಬೇಕಷ್ಟೇ. ಹೌದ್ ಅನ್ಸೋದಿಲ್ಲ ಈ ಮನಸ್ಸಿಗೆ, ಈ ಬುದ್ಧಿಗೆ ಇವ್ ಹೇಳು ಮಾತು ಹೌದ್ ಅನ್ಸೋದಿಲ್ಲ. ಅಲ್ರಿ ಈ ಶರೀರದ ಇಲ್ಲ ಅಂತೀರಿ, ಜ್ಞಾನ ಆದಾಗ ಇಲ್ಲ, ಈ ಶರೀರ ಇಲ್ಲ. ಹಗ್ಗದಾಗ ಹಾವು ತೊರೆತಲ್ಲ, ಉದಾಹರಣೆ ಹೇಳ್ತೇನೆ ಕೇಳ್ರಿ. ಹಗ್ಗದಾಗ ಹಾವಿನ ಬರ್ತೀನಿ. ಹಗ್ಗದಾಗ ಹಾವು ತೊರಗತೈತಲ್ಲ, ಅವಾಗ ಹಾವು ಐತೆ, ಹಗ್ಗ ಐತೆ. ಹಗ್ಗ ಐತ್ರಿ. ಹಗ್ಗ ಐತಿ. ಹಾವು ತೋರುವತ್ನಾಗ ಹಗ್ಗ ಐತಿ. ಬ್ಯಾಟ್ರಿ ಹೆಚ್ಚಿಗೆ ನೋಡಿದ್ರಿ ಅವಾಗ ಏನೈತಿ? ತೋರುವಾಗ ಹಾವತ್ರಿ. ತೋರುವಾಗ ಹಾವು ಐತಿ. ಪ್ರತಿಪಕ್ಷಗಳ ಬಂದ್ರ ತೋರುವಾಗ ಹಾವು ಐತಿ ಏನ್ರದ? ಹೌದ್ರಿ ಸರ್, ತೋರುವಾಗ ಹಾವತ್ರಿ. ತೋರುಕ್ಕಿಂತ ಮೊದಲ ಹಗ್ಗನೇ ಐತ್ರಿ. ತೋರುಕ್ಕಿಂತ ಮೊದಲ ಹಗ್ಗ. ತೋರುಕ್ಕಿಂತ ಮೊದಲ ಹಗ್ಗ ಐತಿ, ತೋರುವತ್ನಾಗ ಹಾವು ಐತಿ. ಜ್ಞಾನ ಆದಾಗ ಹಾಕದ್ರ. ಇರುವಿಕೆ ತೋರಿಕೆ ಹಾವ್ರಿ, ಇರುವಿಕೆ ಹಗ್ಗ. ಈಗ ನಾ ಹೇಳ್ತೇನೆ, ಚಿಪ್ಪತ್ರಪ್ಪನವ್ರ ಯು ಆರ್ ರಾಂಗ್. ನಾನು ಸ್ವಲ್ಪ ಬದಲಾವಣೆ ಮಾಡ್ತೇನೆ, ಕೇಳ್ರಿ. ತೋರುವಾಗ್ಲೂ ಇರುವಾಗ್ಲೂ ಅವೇ ಹಗ್ಗನೇ ಇತ್ತು. ನಾವು ವಿಜ್ಞಾನದಿಂದ ಹಾವು ಅನ್ಕೊಂಡಿದ್ವಿ. ನಾವು ಬ್ಯಾಟ್ರಿ ತಂದಾಗ ಪುನಃ ಅದು ಹಗ್ಗನೇ ಆಗಿತ್ತು. ಅದು 3 ಕಾಲದಾಗೂ ಹಗ್ಗನೇ ಐತಿ. ಅಜ್ಞಾನ ಕಾಲದಾಗ ಹಾವಾಗಿ ತೋರೈತಿ ಅಂದ್ರೆ ಹಾವಾಗಿ ಮಾರ್ಪಡಿಸಿ ನೋಡಿದ್ದು ನಿನ್ ಕಣ್ಣು ಹಂಗ ನೋಡೈತಿ. ನಿನ್ನ ಮಾಯಾ ಅಲ್ಲಿ ತೋರೈತಿ, ನಿನ್ನ ಅವಿದ್ಯೆ. ಸರ್, ಅಜ್ಞಾನ ಕಾಲದಾಗ ಹಾವ ಐತಿಲ್ರಿ? ಅಜ್ಞಾನ ಕಾಲದೊಳಗ ಹಾವ ಐತ್ರಿ. ಅಲ್ರಿ, ಅಲ್ಲಿ ಇರೋದು ಹಾವು ಆಗ ಅನ್ಬಾರ್ದ್ರಿ ಗುರುಗಳೇ. ನಿಮ್ದಿಂದ ನಾವು ಮಾತಾಡ್ತೀವಿ. ಹಾವು ಇಟ್ಟದು ಐತ್ರಿ. ಜ್ಞಾನಾಗುವ ಪೂರ್ವದಲ್ಲಿ ಹಾವ ಐತವ್ರು. ಈಗ ಅಂತ ಜ್ಞಾನ ಆದಾಗ ಹಾಕೊಂಡು ನಮ್ಗ್ರಿ. ಆ ಪೂರ್ವದಲ್ಲಿ ಹಾವ ಅಂತಂದ್ರ ಓಡಾಡ್ತೇವ, ಜಿಗಿದಾಡ್ತೇವ, ಬಡಿ ತೂರಂತೇವ, ಬ್ಯಾಟ್ರಿ ತೂರಂತೇವ್ರಿ. ಗುರುಗಳೇ, ನಾವು ಓಡಾಡ್ತಾ ಇರ್ತೀವಿ, ನಾವು ದೊಣ್ಣೆ ತಕೊಂಡು ಬ್ಯಾಟ್ರಿ ಇಟ್ಕೊಂಡು ಓಡಾಡ್ತಾ, ಅದು ಓಡಾಡ್ತಾ ಇರ್ತ ವಸ್ತು ಅದಾಗೆ ಇತ್ತು. ಅದು ಅದಕ್ಕೆ ಹಾವೇ ಆಗಿರುತ್ತೆ, ಅದು ಹಗ್ಗನೇ ಆಗಿರುತ್ತೆ. ನಾವು ಅಜ್ಞಾನದಿಂದ ಓಡಾಡ್ತಾ ಇರ್ತೀವಿ, ಅದು ಹಾವು ಅಂತ. ಸ್ವಲ್ಪ ವಿಚಾರ ಮಾಡ್ರಿ ಶಿವಪುತ್ರಪ್ಪನವ್ರ, ವಿಚಾರ ಮಾಡ್ರಿ. ನಾವೇನ್ ಹೇಳಕತ್ತೀವಿ, ವಿಚಾರ ಮಾಡ್ರಿ. ಸ್ವಲ್ಪ ಅಲ್ಲೇ ಹಿಡ್ದೈತಿ ನೋಡ್ರಿ ನಿಮಗೆ. ನಾವೇನಂತೀವಿ ಅಂದ್ರೆ ಸ್ವಲ್ಪ ವಿಚಾರ ಮಾಡ್ರಿ, ಸ್ವಲ್ಪ ಅಲ್ಲೇ ತಿದ್ಕೊಡ್ರಿ. ಹಗ್ಗದಾಗ ಹಾವ ತೋರೋಕ್ಕಿಂತ ಮೊದಲು ಹಗ್ಗನ ಐತಿ. ಆ ಹಗ್ಗದಾಗ ಹಾವ ತೋರುವತ್ ನಾವು ಅಲ್ಲಿ ಏನೈತಿ, ಹಗ್ಗನ ಐತಿ. ನಮ್ಮ ದೃಷ್ಟಿಯೊಳಗ ಹಾವಾಗೈತಿ, ಅಲ್ಲಿರೋದು ಹಗ್ಗನ ಐತಿ.
ಮೂರು ಕಾಲದಾಗೂ ಹಗ್ಗನ ಐತಿ, ಮಧ್ಯ ಕಾಲದಲ್ಲಿ ಹಾವು ಬರುತ್ತೆ. ಅದಕ್ಕೆ ಮಿಥ್ಯಾ ಅಂತೀವಿ. ಮೂರು ಕಾಲದಾಗ ಅದು ಹಾವು ಇತ್ತಂದ್ರ ಆ ವ್ಯವಹಾರಿಕ ಹಾವು ನಾವ್ ಹೇಳಕತ್ತಿಲ್ಲ, ಹಗ್ಗದಾಗ ತೋರಿದ ಹಾವು ಬಂದೇವಿ ನಾವಿಲ್ಲಿ. ನೀವು ವ್ಯವಹಾರಿಕ ಹಾವು ತಗೋಬೇಡ್ರಿ, ಪ್ರಾತಿಭಾಷಿಕವಾದ ಹಾವು ಬರ್ಬೇಕು ನೀವು. ಹಗ್ಗದಾಗಿನ ಹಾವು ಬರ್ಬೇಕು ನೀವು. ಹಗ್ಗದ ಗುದ್ದಲಾಗಿನ ಹಾವು ಬದಲಾಗಿರ್ತೀವಿ ನೀವು. ಹಂಗಲ್ಲ, ಗುದ್ದಲಾಗಿನ ಹಾವಲ್ಲ, ಹಗ್ಗದಾಗಿನ ಹಾವ. ನಾ ಇದನ್ನ ನಾನು ಹೇಳುದು ಅದರ ಸರ, ಎಲ್ಲಿವರೆಗೆ ನಮಗ್ ಜ್ಞಾನ ಆಗುದಿಲ್ರಿ ಅಲ್ಲಿವರೆಗೆ ಹಾವಾಗೆ ತೋಟದ್ ನಮಗ್ರಿ. ಬಾಧ ಆಗ್ತದ್ರಿ. ಇಲ್ಲ ರೀ, ಅದು ಮೂರೂ ಕಾಲದಾಗೂ ಹಗ್ಗನ ಐತಿ, ಮಧ್ಯ ಕಾಲದಾಗ ಹಾವಾಗಿ ತೋರೈತಿ. ಇದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಮೂರೂ ಕಾಲದಾಗ ಅದ ನಡುವಿನ ಕಾಲದಾಗ ಹಗ್ಗ ಹೋಗಿ ಹಾವು ಆಗ್ತದ ಇಲ್ಲ. ನಿಮ್ಮ ದೃಷ್ಟಿ ಒಳಗನ ಹಾವಾಗಿರ್ತದೆ. ನೋಡೋವಾಗ ಹಾವಾರಿ, ಹಾವ ಅಜ್ಞಾನ ಇಲ್ಲ ನಮ್ಗೆ ಹಾವಾರಲ್ರಿ. ಅಜ್ಞಾನ ನಿವಾರ ಆಗದ್ರ ಹಾವು ಅನ್ನೋದು ಹೋಗಂಗಿಲ್ಲ ಸರ. ಅಜ್ಞಾನ ಎಲ್ಲಿವರೆಗೆ ನಿವಾರಣೆ ಆಗುದಿಲ್ಲ ಅಲ್ಲಿವರೆಗೆ ಹಾವು ಐತಿ ಅವನ ದೃಷ್ಟಿಯಲ್ಲಿ. ನಾನು ಅಂತ ಹೇಳತ್ತೀನಿ, ಅವ್ನ ದೃಷ್ಟಿ ಬೇಡ, ಅಲ್ಲಿ ಏನೈತಿ ಕೇಳತ್ತೀನಿ. ಅವನ ದೃಷ್ಟಿ ಒಳಗೆ ಹಾವು ಐತಿ, ಅಲ್ಲಿ ಏನೈತಿ ಯಾವಾಗ ಹಾಕೈತೆ ಅಂತ ಹಾಕೈತಂದ್ರಿ. ನಾ ಹೇಳುದಂದ್ರ ಯಾವಾಗ ನಮ್ಗ ಹಗ್ಗ ಜ್ಞಾನ ಆದಾಗ ಹಾಕದ್ರಿ. ಹಗ್ಗ ಜ್ಞಾನ ಆಗೋ ಪೂರ್ವದಲ್ಲಿ ಹಗ್ಗದ ಕಲ್ಪನೆ ಇಲ್ಲ ಅವಾಗ, ಬರೀ ಹಾವ ಅಂತ ನಾವು ಅಲ್ಲೇ ಅವ ಅನ್ವರ್ಲಕ್ಕ ಅವನ್ ಕೆಳಗತ್ತಿಲ್ಲ. ನಾವು ನಿಮ್ಮಗಿ ಕೆಳಗತ್ತೀವಿ. ಅಲ್ಲಿ ಮೂರೂ ಕಾಲದಾಗ ಹಾವು ಐತಿ, ಮಧ್ಯ ಕಾಲದಾಗ ಅದು ಹಗ್ಗ ಐತಿ. ಮೂರೂ ಕಾಲದಾಗ ಹಗ್ಗ ಐತಿ, ಮಧ್ಯ ಕಾಲದಾಗ ಹಾವು ಅನ್ನಕತ್ತಾನವ. ಅವ ಅನ್ನವಲ್ಲಕ ಅವ್ನ್ ಬಿಡ್ರಿ ನೀವು. ಅವ ಅಜ್ಞಾನಿ ಅದಾನ, ನೀವ್ ಹೇಳ್ರಿ ಜ್ಞಾನಿ. ಮೂರು ಕಾಲದಾಗ ಹಗ್ಗ ಅಂತದ, ಹಗ್ಗ ಅಂತ ಮತ್ತೆ ಹಿಂಗೆ ಮಧ್ಯ ಕಾಲದಾಗ ಜ್ಞಾನಿಗತೆ ನಾವು ಮಾತಾಡ್ಬೇಕಲ್ಲ. ಜ್ಞಾನ ಆದಾಗ ಜ್ಞಾನಿಗತೆ ಮಾತಾಡ್ತೇವ್ರಿ. ಮತ್ತೆ ಅಲ್ಲಿ ಮೂರೂ ಕಾಲದಾಗ ಜ್ಞಾನ ದೃಷ್ಟಿಯಿಂದ ಹಗ್ಗನ ಐತಿ, ಮಧ್ಯ ಕಾಲದಾಗ ಅಜ್ಞಾನಿಗೆ ಹಾವಾಗಿ ತೋರೈತಿ. ಹಾವಾಗಿ ತೋರಿದಾಗ ಅದು ಹಗ್ಗ ಹೋಗಿ ಹಾವಾಗಿಲ್ಲ, ಆ ಹಗ್ಗದ ಮ್ಯಾಗನ ಇವ ಹಾವನ್ನ ಇನ್ನೊಂದು ಸತ್ತದಾಗ ನೋಡಕತ್ತಾನ. ಇವನ ಅವಿದ್ಯೆ ಅಲ್ಲಿ ಕ್ಷೋಭೆ ಹೊಂದಿ ಆ ಹಾವಿನ ಮ್ಯಾಗ, ಆ ಹಗ್ಗದ ಮ್ಯಾಗ ಹಾವನ್ನ ಪ್ರತೀತಿ ಮಾಡ್ಯದ. ವಿಚಾರ ಸಾಗರ ನೀವು ಅಭ್ಯಾಸ ಮಾಡಿದ್ರೆ ಇದು ಗೊತ್ತಿರ್ಬೇಕು. ಆ ವಿಷಯವನ್ನ ಮತ್ತ ನಾಳೆಗೆ ನೋಡೋಣ ಅನ್ನೋದಿಗೆ ಅಪ್ಪರ ಶಿವಪುತ್ರಪ್ಪರಿಗೆ ಅವ್ರ ಹೆಸರೇ ಶಿವ, ಕೊಳ್ಳಗ ಶಿವ ಹಾವೈತಿ, ಬರೀ ಅದೇ ಕಾಣ್ತೈತಿ ಅವ್ರಿಗೆ. ನೋಡ್ರಿ ಏನಂತ ಟೀಕಾಮಣ ಅಂತ ನೋಡ್ರಿ. ಮತ್ತೆ ಮಂಜುನಾಥ ಯಾರು ಸರ್? ಮಂಜುನಾಥ ಯಾರು ಕೇಳಿ ಅವ್ರ ಹೆಸರು ಏನಂತಾರೆ? ಹೆಸರು ಯಾವ್ದು ಐತ್ರಿ? ಇಬ್ರು ಅವರಾಗ ತೋರಿ. This is fear due to the thought of the separation from an object of attachment. Raga, Dvesha, Yoga. There is a fear from union with something we have aversion for. For example, we are afraid of acquiring. This is a cancer. Dvesha, Vishaya, and Yoga. In Advaitam, there is no question of arrival. There is no question of loss of a second thing because there is nothing other than me. Atrishye, Anamaye, Anirukte, Anilaye, Abhayam, Pratishtam, Vindate. Many Vedantic ideas can be derived from this word Kaivalyam. Since this Upanishad talks about the Kaivalyam Atma, Kaivalya Moksha, it is called Kaivalya Upanishad. Just as Mundaka Upanishad, the Kaivalya Upanishad also belongs to Atharvana Veda. Therefore, it begins with the Shanti Pata corresponding to this Veda. ಕೈವಲ್ಯ ಉಪನಿಷತ್ತು ಕೂಡ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟದ. ಅಥರ್ವಣ ಸಂಬಂಧಪಟ್ಟಂತ ಇನ್ನೊಂದು ಉಪನಿಷತ್ತನ್ನು ನಾವು ಅಭ್ಯಾಸ ಮಾಡಿದ್ವಿ ಈಗಾಗಲೇ. ಯಾವುದು ಅಂದ್ರೆ ಮುಂಡಕ ಉಪನಿಷತ್ತು. ಒಂದೊಂದು ವೇದಕ್ಕೆ ಒಂದೊಂದೇ ಶಾಂತಿ ಪಾಠ ಇರುವುದರಿಂದ ಅದೇ ಶಾಂತಿ ಪಾಠ ಇಲ್ಲಿ ಬರ್ತದ. ಓಂ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ ಅನ್ನುವಂತ ಶಾಂತಿ ಪಾಠ. ಇದರ ಅರ್ಥವನ್ನ ಮೊದಲು ಹೇಳೇನಿ, ಇನ್ನೊಮ್ಮೆ ಹೇಳಂದ್ರೆ ಹೇಳ್ತೀನಿ, ಮುಂದೆ ಹೋಗಂದ್ರೆ ಮುಂದೆ ಹೋಗ್ತೀನಿ. ಹೆಂಗ್ ಮಾಡಲ್ರಿ? ಅಥವಾ
ಸಂಕ್ಷಿಪ್ತ ಮುಂಡಕ ಉಪನಿಷತ್ ಇದ್ದಾಗ ಹೇಳಿರಲ್ಲ, ಈಗ ಅಷ್ಟ ಸಂಕ್ಷಿಪ್ತ ಹೇಳ್ರಿ. ನಿಮ್ ಮಾತಿನಾಗ ಸಂಕ್ಷಿಪ್ತ ಹೇಳ್ಬಿಡ್ರಿ. ನಿಮ್ ಮಾತಿನಾಗ ಅದ ಈಗ ಒಮ್ಮೆ ಆಗೈತದ, ಮತ್ ಡಿಟೇಲ್ ಬೇಡ. ಈಗ ನಿಮ್ ಮಾತಿನಾಗ ಅದ್ರದ ಅಷ್ಟ ಸಂಕ್ಷಿಪ್ತ ವಿವರಣೆ ಮಾಡಿ ಮುಂದೆ ಹೋಗ್ರಿ. ಓಂ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ. ಏ ದೇವತೆಗಳೇ, ನೀವು ಪ್ರಾರ್ಥನೆ ಏನ್ ಮಾಡ್ತಾನಂದ್ರೆ ದೇವತೆಗಳಿಗೆ ಈ ಕಿವಿಗಳಿಗೆ ಅದೇ ಪವಿತ್ರವಾದದನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡು. ಈ ಸುದ್ದಿ ನ್ಯೂಸ್ ಪೇಪರ್ ಬೇಡ, ಯಾವಾಗಲೂ ಪರಮಾತ್ಮನ ವಾಕ್ಯ ಕೇಳುವಂಗ ಈ ಕಿವಿಗೆ ಅವಕಾಶ ಮಾಡಿಕೊಡು ಅಂತ ಕೇಳ್ತಾನ ನಾವು ಶಿಷ್ಯ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ. ಏ ದೇವತೆಗಳೇ, ಒಳ್ಳೆಯದನ್ನ ಆಸ್ಪೀಸ್ ಅಂತ ಪವಿತ್ರವಾದದನ್ನ ಕೇಳಬೇಕು ಅಂತ ಅರ್ಥ. Oh gods, may we see auspicious things with our eyes. ಏ ದೇವತೆಗಳೇ, ಈ ಕಣ್ಣಿಗೆ ಯೋಗ್ಯವಾದದ್ದನ್ನ ನೋಡು ಹಂಗ ಮಾಡ್ರಿ, ಅನಿಷ್ಟವಾದದ್ದು ಅಯೋಗ್ಯವಾದದ್ದು ನೋಡಬಾರದು ಅಂತ. Glorifying you through the Vedas with the healthy limbs, we may enjoy our full life as allotted by the Lord. ಪರಮಾತ್ಮ ನಮ್ಗೆ ಎಷ್ಟು ಆಯುಷ್ಯ ಕೊಟ್ಟಾನೋ ಅಷ್ಟು ಆಯುಷ್ಯವನ್ನ ನಾವ್ ಏನ್ ಮಾಡೋಣ ಅಂತಂದ್ರ, ನಾವು ನಿಮ್ಮ ವೇದಗಳನ್ನ ಹೊಗಳಿ ಏನ್ರಿ ಅನೇಕ ರೀತಿಯಿಂದ ಹೊಗಳಲಿಕ್ಕೆ ನಮ್ಮ ಆಯುಷ್ಯ ಕಳೆದಿರ್ಬೇಕು. ಹಂಗ ನಮ್ಮ ಆಯುಷ್ಯವನ್ನು ಕಳೆಯುವಂಗ ಮಾಡು. ಮೇ ಗರುಡ ಆಫ್ ದಿ ಅನ್ಅಬ್ಸ್ಟ್ರಕ್ಟೆಡ್ ಮೂವ್ಮೆಂಟ್ ಬ್ಲೆಸ್ ಅಸ್ ವಿತ್ ಆಸ್ಪೀಷಿಯಸ್ನೆಸ್. ಗರುಡ ದೇವತಾ ಎದಕ್ಕೆ ಅಭಿಮಾನಿ ಅದಾನಂತಂದ್ರ ಅವ ಯಾವಾಗಲೂ ನಿಲ್ಲುವುದಿಲ್ಲ, ಯಾವಾಗಲೂ ಪ್ರಗತಿ ಅಂತ ನಡೀತಾನವ. ಹಂಗ ಒಂದೇ ದಿನಾನು ನಮ್ ಕ್ಲಾಸು ಬಂದಾಗದಂಗ ನಮಗ ನಡೆಸಿಕೊಂಡು ಹೋಗಪ್ಪ ಹೇ ಗರುಡ ದೇವ. ಮೇ ಬೃಹಸ್ಪತಿ ಆಫ್ ದ ಗ್ರೇಟ್ ಇಂಟೆಲಿಜೆನ್ಸ್ ಬ್ಲೆಸ್ ಅಸ್ ವಿತ್ ಆಸ್ಪೀಷಿಯಸ್ನೆಸ್. ನಮ್ಮ ಬುದ್ಧಿಗೆ ಅಧಿಷ್ಠಾನವಾದ ದೇವತೆ ಬೃಹಸ್ಪತಿ. ಆ ಬೃಹಸ್ಪತಿ ನಮ್ಮ ಬುದ್ಧಿಗೆ ಚೈತನ್ಯವನ್ನ ಕೊಡ್ಲಿ, ಸೂಕ್ಷ್ಮ ವಿಷಯವನ್ನ ಗ್ರಹಣ ಮಾಡುವಂತ ಸಾಮರ್ಥ್ಯವನ್ನು ಕೊಟ್ಟು ನಮಗ ಅನುಗ್ರಹಿಸ್ಲಿ ಅಂತ ತಿಳ್ಕೊಂಡು ನಾವು ಓಂ ಶಾಂತಿ ಶಾಂತಿ ಶಾಂತಿ. ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ದುಃಖಗಳಿಂದ ದೂರವಿರೋಣ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಇದು ಪ್ರಾರಂಭ. ಇಷ್ಟ ಮಂತ್ರದ ಅರ್ಥ. ಮುಂದೆ ಏನ್ ಹೇಳ್ತಾರ ಅಂತಂದ್ರ, ಸಿನ್ಸ್ ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ದಿ ಶಾಂತಿ ಪಾಠ ಇನ್ ಮುಂಡಕ ಉಪನಿಷತ್, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದಿ ವರ್ಡ್ ಬೈ ವರ್ಡ್ ಎಕ್ಸ್ಪ್ಲನೇಷನ್ ಅಂತಾರ. ಅಪೂರ್ವ ಅದ ಅಂತಾರೆ. ಮುಂಡಕ ಉಪನಿಷತ್ತಿನೊಳಗ ಇದೇ ಶಾಂತಿ ಪಾಠದ್ದು ಶಬ್ದಶಃ ಅರ್ಥವನ್ನ ನಾ ಹೇಳಿದ್ದೀನಿ. ಈಗ ನಾನು ಮತ್ತೊಮ್ಮೆ ಅದನ್ನ ಹೇಳಕ್ ಹೋಗುದಿಲ್ಲ, ಬೇಕಾದ್ರೆ ಅಲ್ಲಿ ನೋಡ್ಕೊಡ್ರಿ. I will only give the gist through this prayer. The student is asking for 3 factors from the Lord. ಈ ಒಂದು ಶ್ಲೋಕದಿಂದ ಶಿಷ್ಯನಾದಂತವನು ಭಗವಂತನಿಂದ ಅಥವಾ ದೇವತೆಗಳಿಂದ 3 ವಸ್ತುಗಳನ್ನು ಬೇಡಾಗತ್ತ. 3 ವಸ್ತುಗಳನ್ನು ಬೇಡಾಗತ್ತ. ಏನ್ ಬೇಡಾಗತ್ತನವ? ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಸೆನ್ಸ್ ಕಾಂಪ್ಲೆಕ್ಸ್ ಏನೈತಲ್ಲ ಅದು ಫಿಟ್ ಇರಬೇಕು. ನನ್ನ ಶರೀರ ಆರೋಗ್ಯದಿಂದ ಇರಬೇಕು, ನನ್ನ ಮನಸ್ಸು ಆರೋಗ್ಯದಿಂದ ಇರಬೇಕು. ಬಾಡಿ ಮೈಂಡ್ ಫಿಟ್ನೆಸ್, ಸೆನ್ಸ್ ಫಿಟ್ನೆಸ್. ನನ್ನ ಇಂದ್ರಿಯಗಳು ಕಣ್ಣು ನೋಡ್ತಿರ್ಬೇಕು, ಸರಿಯಾಗಿ ದೃಷ್ಟಿ ಇರಬೇಕು, ಕಿವಿಗೆ ಕೇಳ್ತಿರ್ಬೇಕು, ಏನು ನಾಲಿಗೆಗೆ ಮಾತಾಡೋ ಶಕ್ತಿ ಇರಬೇಕು ಗುರುವಿಗೆ ಅಂದ್ರೆ ಅವ ಹೇಳ್ತಾನ. ಆ ರೀತಿ ಜ್ಞಾನೇಂದ್ರಿಯ ಶಕ್ತಿ ಆಗಲಿ, ಸ್ಪರ್ಶ ಶಕ್ತಿ ಆಗಲಿ, ಎಲ್ಲ 5 ಜ್ಞಾನೇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡುವಂಗಾಗಲಿ. ಎಲ್ಲಿ ಮಠ ಅಂದ್ರ ಈ ಶಾಸ್ತ್ರ ಮುಗಿಮಠಾನ ನಮಗೆ ಕೇಳುವಂಗ ಆಗಲಿ. ಫಿಟ್ನೆಸ್ ಆಫ್ ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. Physical fitness is extremely important to be able to sit for an hour in the class without any disturbance. ಒಂದು ತಾಸು ಕೂತು ಕೇಳತ್ತಿರ ಪ್ರವಚನ, ಯಾರು ಮಕ್ಕೊಂಡು ಕೇಳಾಕತ್ತಿರು? ಯಾರದ ಯಾರು ನೋಡಂಗಿಲ್ಲ ಬಿಡ. ಮಲ್ಕೊಂಡು ಕೇಳಿದ್ರ ನಿದ್ದಿಗೆ ಹೋಗ್ತಿರಿ, ಕುತ್ಕೊಂಡು ಕೇಳ್ರಿ. ಒಂದು ತಾಸು ಕೂತು ಕೇಳ್ಬೇಕಂದ್ರ ನಮ್ಮ ಶರೀರ ನಮಗ ಸಹಕಾರಿ ಆಗ್ಬೇಕಾಗ್ತದ. ಬೆನ್ನು ನೋವು ಬರ್ತದ, ಕಾಲು ಜೂಮ್ ಹಿಡಿತಾವ. ಈಗ ಹಂಗಾಗಬಾರದು. ಅದಕ್ಕ ಆ ಆರೋಗ್ಯವನ್ನು ಕೊಡಪ್ಪ ಏ ದೇವತೆಗಳೇ, ನಮಗ ಆ ಆರೋಗ್ಯವನ್ನು ಕೊಡು. ದೇ ಆಫರ್ ಸೇ ಆರೋಗ್ಯ ದೃಢ ರಹಿತ ಇತ್ಯರ್ಥಂ. One sense organ, our sense organ should be very very fit. 5 ಜ್ಞಾನೇಂದ್ರಿಯಗಳು ಫಿಟ್ ಇರ್ಬೇಕಂತ, ಯೋಗ್ಯ ಇರ್ಬೇಕು. For example, if we have a hearing problem, we may hear the words wrongly. The word immortal may be heard immoral. ಏನಂತಾರೆ ಅವರು ಇಂಗ್ಲಿಷ್ ಬಲ್ಲವ್ರಿಗೆ ಒಂದು ಮಾತು ಹೇಳ್ತಾನೆ. ಅವ ಗುರು ಅಂತಾನ ಇಮ್ಮಾರ್ಟಲ್ ಅಂತಾನ. ಇವ ಇಮ್ಮಾರಲ್ ಅಂತ ತಿಳ್ಕೊಂಡ್ರೆ, ಕಿವಿ ಶಬ್ದ ಸರಿಯಾಗಿ ಕೇಳಿಲ್ಲ ಅಂದ್ರೆ
ಅರ್ಥ ಆಗೋದಿಲ್ಲ. ಇಮ್ಮಾರಲ್ ಅಂತಂದ್ರೆ ಏನು? ನಡವಳಿಕೆ ಬರುತ್ತೆ ಪ್ರಶ್ನೆ. ಇಮ್ಮಾರ್ಟಲ್ ಅಂದ್ರೆ ಏನು? ಅಮರ, ಆತ್ಮ ಅಮರ. ಅದಕ್ಕ ಅರ್ಥ ಅನರ್ಥ ಆಗ್ತದೆ. ಆದ್ದರಿಂದ ಕಿವಿಗಳು ಸರಿಯಾಗಿ ಕೇಳ್ಬೇಕು, ಶಕ್ತಿ ಇರ್ಬೇಕು. ಕಿವಿಗಳಲ್ಲಿ ಶಕ್ತಿ ವಯಸ್ಸಾದಂಗ ಕಡಿಮೆ ಆಗುವ ಹೋದ್ಮ್ಯಾಗ ನಾ ಶ್ರವಣ ಮಾಡ್ತೀನಿ ಅನ್ನಬಾರ್ದು ಅಂತ ಅರ್ಥ. ಶ್ರವಣ ಮಾಡ್ಬೇಕಂತಂದ್ರೆ ಕಿವಿಗಳು ಕೇಳುವ ಸಾಮರ್ಥ್ಯ ಇದ್ದಾಗ ಶ್ರವಣಕ್ಕೆ ಬರ್ಬೇಕು ಅಂತ. ಕಿವಿ ಹಾಳಾಗಿ ಹೋದ್ಮ್ಯಾಗ ಶ್ರವಣಕ್ಕೆ ಬಂದ್ ಏನು ಉಪಯೋಗ? ಈಗ ಕೆಲವು ಮಂದಿ ಕಿವುಡ್ರು ಇರ್ತಾರ, ಅವ್ರು ಹೆಂಗ್ ಮಾಡ್ಬೇಕ್ರಿ? ಮೋಕ್ಷ ಹೋಗ್ಬೇಕಂದ್ರ ಎಷ್ಟು ವಜ್ಜೆ ಆಗ್ತದ? ಯಾರು ಹೇಳ್ತೀರಿ? ಕಿವಿನ ಕೇಳಂಗ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು? ಅದು ಈಗಿನ ಸೈನ್ ಲ್ಯಾಂಗ್ವೇಜ್ ಬಂದವ್ರಿ, ಮೂಕ ಭಾಷೆ. ಮೂಕ ಭಾಷೆ ಕಲಿಬೇಕು ನೋಡು. ಬ್ರೈಲ್ ಅಂತಾರ್ರಿ ಜನ, ಬ್ರೈಲ್ ಕಲಿಬೇಕು. ಧ್ಯಾನ ಮಾಡೋದ್ರ ಕಿವಿ ಕೇಳ್ಬೇಕಲ್ಲ, ನಾವು ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದು. ಏನಂದ್ರೆ ಧ್ಯಾನ ಮಾಡ್ತಿರೋ ದೇಹ ವಸ್ತು ಗೊತ್ತಿಲ್ಲ ಧ್ಯಾನ ಮಾಡೋಣ. ಕೆಲವು ಮಂದಿ ದೇಹ ವಸ್ತು ಗೊತ್ತಾದ್ಮೇಲೆ ಧ್ಯಾನ ಮಾಡ್ಬೇಕು, ದೇಹ ವಸ್ತುನ ಗೊತ್ತಿಲ್ಲ ಧ್ಯಾನ ಮಾಡಂತಾರೆ ಇವ್ರು. ರಾಮಚಂದ್ರಾಭಿಷೇಕ ಅಂತವ್ರು ಹಂಗ ಏನ್ ಮಾಡೋರು ನೀವು? ದೇಹ ವಸ್ತು ಗೊತ್ತಿಲ್ಲ ಧ್ಯಾನ ಮಾಡಕ್ ಅಂತಾರ. ವಿಪಶ್ಯನದಾಗ್ರಿ ಜನ. ವಿಪಶ್ಯನ ನೋಡ್ರಿ ಹಂಗೈತಲ್ಲಿ. ಅಲ್ಲಿ ದೇಹ ವಸ್ತು ಯಾವ್ದ್ರಿ? ವಿಪಶ್ಯನದಾಗ ಯಾವ್ದು ಇಲ್ರಿ ಅಲ್ಲಿ. ಮತ್ತೆ ಏನ್ ಮಾಡೋರು? ಅದ್ರ ಮೇಲೆ ಧ್ಯಾನ ಮಾಡೋರು. ಅಲ್ಲಿ ಪ್ರತಿಯೊಂದೊಂದು ಅಂಗಾಂಗದ ಮೇಲೆ ಧ್ಯಾನ ಮಾಡಂತ ಹೇಳ್ತಾರ್ರಿ. ಕಾಲ್ ಮೇಲೆ, ಕೈ ಮೇಲೆ, ಹಂಗ. ಅದು ನಾವು ಮಾಡ್ತೀವಿ, ನಾವು ನಮ್ಮಲ್ಲೇ ಐತೆ. ನಾನು ಹೆಂಗ ಧ್ಯಾನ ಮಾಡಿ ಹೇಳ್ಬಿಡ್ತಾರೆ ನನ್ನ ಗುರುಗಳು ಅಂದ್ರೆ ಹೇಳ್ಬಿಡ್ತೇನೆ ನೋಡ್ರಿ. ಪದ್ಮಾಸನದಾಗಲಿ ಸುಖಾಸನದಾಗಲಿ ಕೂಡ್ರಿ, ಕಣ್ಣನ್ನ ಮುಚ್ಚ್ರಿ. ಮುಚ್ಚ್ರಿ ಅಂದ್ರೆ ಪೂರಾ ಮುಚ್ಚಬೇಡ್ರಿ, ತೆಗೀರಿ ಅಂದ್ರೆ ಪೂರಾ ತೆಗಿಬೇಡ್ರಿ. ನಿಮ್ ಕಣ್ಣನ್ನ ಹೆಂಗ್ ತೆಗಿಬೇಕು ಅಂದ್ರೆ ನಿಮ್ ಮೂಗಿನ ತುದಿ ಅಷ್ಟೇ ಕಾಣ್ತಿರ್ಬೇಕು. ದೀಪ ಆರಿಸ್ರಿ. ಈ ಶರೀರದಿಂದ ನೀವು ಹೊರಗೆ ಬರ್ರಿ. ಈ ಶರೀರದ ಕಾಲಿನ ತುದಿಯ ಉಗುರನ್ನ ನೋಡ್ರಿ. ಆ ಉಗುರು ನಾನಲ್ಲ. ಆಮ್ಯಾಗಿಂದ 2ನೇ ಬಟ್ಟ, 3ನೇ ಬಟ್ಟ, 4ನೇ ಬಟ್ಟ, 5ನೇ ಬಟ್ಟ, ಕಾಲು, ಎಡಗಾಲು, ಬಲಗಾಲನು ಅವನ್ನ ನೋಡ್ರಿ. ಅವು ದೃಶ್ಯದಾವ, ಅವು ನಾನಲ್ಲ. ಆಮ್ಯಾಗ ಇಡೀ ಪಾದವನ್ನು ನೋಡ್ರಿ. ಎಡಗಾಲು, ಎಡಪಾದ, ಬಲಪಾದ, ಅದು ನಾನಲ್ಲ. ಹಂಗ ಮ್ಯಾಗಿನ ಕಾಲಿನ ಭಾಗ, ಮೊಣಕಾಲು ಮಂಡಿ ಮಠ, ಅದು ಒಂದು ಎಡಗಾಲು ಬಲಗಾಲು ಪೂರ ನೋಡ್ರಿ, ಅದು ನಾನಲ್ಲ. ಆಮ್ಯಾಗ ತೊಳೆಯ ಭಾಗ, ಎಡತೊಳೆ ಬಲತೊಳೆ, ಅದು ನೋಡ್ರಿ, ಅದು ನಾನಲ್ಲ. ಆದ್ಮೇಲೆ ಹೊಕ್ಕಳ, ಬಟ್ಟಿ, ಆ ಬಟ್ಟಿಯೊಳಗಿದ್ದಂತ ಎಲ್ಲ ಇಂದ್ರಿಯಗಳು ಏನೇನದಾವು, ದೊಡ್ಡ ಕರಳು, ಸಣ್ಣ ಕರಳು, ಯಕೃತ, ಹಾರ್ಟು, ಲಂಗ್ಸು, ಪ್ಯಾಂಕ್ರಿಯಾಸು, ಏನೇನದಾವ ಎಲ್ಲ ಅಂಗಾಂಗಗಳು ಅವು ದೃಶ್ಯದಾವ. ಅಂದ್ರ ನನಗೆ ದೃಶ್ಯ ಇಲ್ಲಂದ್ರು ವಿಜ್ಞಾನ ದೃಷ್ಟಿಯಿಂದ ಒಳಗದಾವು. ಆಪರೇಷನ್ ಮಾಡಿದ್ರೆ ಕಾಣ್ತಾವ, ಅವು ದೃಶ್ಯ ಅದಾವ. ಆದ್ರಿಂದ ಅವು ನಾನಲ್ಲ. ಕುತ್ತಿಗೆ ಕಾಣ್ತದ, ನಾನಲ್ಲ. ಮುಖ, ತಲೆ, ಕಿವಿ, ಕಣ್ಣು, ಮೂಗು, ಚರ್ಮ, ನಾಲಿಗೆ, ಬಾಯಿ, ಮುಖ, ಹಣಿ, ತಲೆ ಮೇಲೆ ಕೂದಲ ಇವೆಲ್ಲವೂ ಕಾಣಾಗತ್ತಾವ. ಇದು ನಾನಲ್ಲ. ನಾನಲ್ಲದಿಂದ ಹೊರಗೆ ಬರ್ರಿ. ಏನ್ ಕುಂತಿರಲ್ಲ ಈ ನೆಲದ ಮ್ಯಾಗ, ಈ ನೆಲದ ಮ್ಯಾಗಿಂದ 5 ಫೂಟ್ ಎತ್ತರ ಹೋಗಿ ಆ ಮೂಲ್ಯಾಗ ಅಲ್ಲಿ ಆ ಗಾಡಿ ಇತ್ತಲ್ಲ, ಆ ಗಾಡಿ ಮ್ಯಾಗ ಹೋಗಿ ನಿಂತ ಈ ಶರೀರವನ್ನ ನಾನಲ್ಲ ಅಂತ ನೋಡ್ರಿ, ದೂರದಿಂದ ನೋಡ್ರಿ. ಹಿಂಗ ಕರ್ಕೊಂಡು ಹೋಗ್ತಾರ, ನಮಗೂ ಕರ್ಕೊಂಡು. ಇಷ್ಟ ಮಾಡಾಕ ಸುಮಾರು ಒಂದು 15-20 ನಿಮಿಷ ತಗೋತಾರ. ಒಂದ್ 15 ನಿಮಿಷ ಮಾಡಾಕ್ ಹಚ್ತಾರ. ಆಮೇಲೆ ನೀವು ಮನ್ಯಾಗ ಮಾಡ್ಕೊಡ್ರಿ ಅಂತ. ಈ ಶರೀರ ನಾನು ಅನ್ನೋದು ಆಗ್ಬೇಕಂದ್ರೆ ಈ ಧ್ಯಾನ ಬೇಕು. ಸರ್, ನಾವು ಧ್ಯಾನದಲ್ಲಿ ಕುಳಿತಾಗ ನಮ್ಮ ಶರೀರದಲ್ಲಿ ಸಂವೇದನ ಆಗ್ತದೆ ಸರ್. ಸಂವೇದನವನ್ನು ನೀವು ಮಾಡಕ್ ಹೇಳ್ತಾರೆ. ವಿಪಶ್ಯನದಾಗ ಇದೆ ಕಲಿಸ್ತಾರೆ. ನಿಮ್ಮ ಶರೀರದಲ್ಲಿ ಆಗುವ ಸಂವೇದನ. ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ. ಅಧಿಷ್ಠಾನವಾದಂತಹ ನಾನು ಆತ್ಮಸ್ವರೂಪನೇ ನಾನದೇನಿ. ಅದು ವ್ಯಾಪಕವಾಗಿ ಐತಿ. ಅದಕ್ಕೆ ಗುಣಗಳು ಇಲ್ಲ. ನಾನು ನಿರಾಕಾರ ಐತಿ, ಅದು ನಿರ್ಗುಣ ಐತಿ, ಅದು ವ್ಯಾಪಕ ಐತಿ. ಅದೇ ನಾನು ಇದ್ದೇನೆ. ಹಿಂಗ ಧ್ಯಾನವನ್ನ ಮಾಡ್ಕೊಂಡು ಹೋಗು. ಶಾಸ್ತ್ರದ ದೃಷ್ಟಿಯನ್ನ ಇಟ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಬರ್ತದ.
ಶಾಸ್ತ್ರನೂ ಗೊತ್ತಿಲ್ಲ, ಈ ಧ್ಯೇಯ ವಸ್ತುನು ಗೊತ್ತಿಲ್ಲ ಅಂದ್ರೆ ಧ್ಯಾನ ಮಾಡಕ್ ಹೇಳ್ತಾರಲ್ಲ, ಇದು ಹೆಂಗ್ ಹೇಳ್ತಾರ ನೀವ ಹೇಳ್ಬೇಕು, ನನಗಂತೂ ಗೊತ್ತಿಲ್ಲ. ಎಲ್ಲವನ್ನು ಕಳೆದ ನಂತರ ಉಳಿಯುವುದೇ ನಾನು ಆಗಿರುವುದರಿಂದ ಅದಕ್ಕೆ ಇಲ್ಲಿ ಕಾಲಿನ ಹೆಬ್ಬರಳಿನಿಂದ ಅಳತೆಯವರೆಗೆ ಏನು ನಮ್ಮ ದೃಶ್ಯ ರೂಪದಲ್ಲಿ ಕಾಣ್ತಾವ ಎಲ್ಲವನ್ನು ಅವು ಕಾಣುವುದರಿಂದ ಅವು ಅಲ್ಲ, ಅವು ನಾನಲ್ಲ, ಅವು ನಾನಲ್ಲ, ಅವು ನಾನಲ್ಲ ಅನ್ಕೊತ್ ಬಂದು ಕೊನೆಗೆ ಏನ್ ಉಳಿತ ಆತ್ಮ ಸ್ವರೂಪ ಉಳಿತಲ್ಲ, ಅದುವೇ ನಾನು ಅಂತ ಈ ರೀತಿ ಧ್ಯಾನ ಮಾಡೋದು ಹೇಳ್ದಂಗಿರುತ್ತೆ. ಹೌದ್ರಿ, ನಮ್ಮಲ್ಲಿ ಈ ಧ್ಯಾನ ಹೇಳ್ಕೊಡ್ತಾರ, ಧ್ಯಾನ ಹೇಳ್ಕೊಡೋದು ಈ ಧ್ಯಾನ ಹೇಳ್ಕೊಡ್ತಾರ. ನಮ್ಗ ಯಾವ ವಿಪಚ್ಚ ಗೊತ್ತಿಲ್ಲ, ಯಾವ ರಾಮಚಂದ್ರ ಮಿಷನ್ದಾಗ ಹೇಳೋದು ಧ್ಯಾನ ಗೊತ್ತಿಲ್ಲ, ನಾವ್ ಏನೈತಿ ಅನ್ನೋ ಗೊತ್ತಿಲ್ಲ. ಡೈರೆಕ್ಟ್ಲಿ ನಾನು ಮೊದಲ 1985 ಇಸ್ವಿ ಒಳಗ ಮಲ್ಲಾಡಹಳ್ಳಿಗೆ ಹೋಗಿ ಯೋಗಾಸನ ಕಲ್ತು ಬಂದೆ. 1 ತಿಂಗಳ ರಜಾ ಹಾಕಿ ಯೋಗಾಸನ ಕಲ್ತು ಬಂದೆ. ಅವ್ರಿಗೆ ನಾ ಕೇಳಿದೆ, ಅವ್ರಿದ್ದ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮೀಜಿ ಗುರುಗಳಿದ್ರು, ನೀವು ದೇವ್ರು ನೋಡಿದ್ರಿ ಏನ್ರಿ ಅಂದೆ ನಾನು. ಅಂತ ಅವ್ರ ಏನಂದ್ರು, ನಾನು ಶಿಷ್ಯ, ನೀ ಅಲ್ಲಿ ಹೋಗೋ, ನಾನು ನಿನಗೆ ಹೇಳೋದಿಲ್ಲ ಅಂದ್ಬಿಟ್ರು. ಅದು ಹಿಂಗ್ಯಾಕಂದ್ರು ಇವ್ರು ಅಂದೆ ನಾನು, ನನಗೇನು ಗೊತ್ತಾಗಲಿಲ್ಲ. ಆಮೇಲೆ ಬಂದೆ ಲಿಂಗಾನಂದ ಸ್ವಾಮೀಜಿ ಮಾದೇವಿ ಅವರ ಪ್ರವಚನಕ್ಕೆ ಪ್ರಭಾವಿತನಾದೆ. ಅವಾಗ ಒಂದಿಷ್ಟು ಶರಣ ಸಾಹಿತ್ಯ ಅಭ್ಯಾಸ ಮಾಡಿದ್ವಿ. ಆ ನಂತರ ಅಷ್ಟಾಗೋದ್ಕರ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಯ್ತು. ಹುಬ್ಬಳ್ಳಿಗೆ ಬಂದೆ. ಚಿದ್ರೂಪಾನಂದ ಸ್ವಾಮೀಜಿ 1-2 ದಿವಸ ಕ್ಲಾಸ್ ಇಟ್ಟಿದ್ರು, ಅವ್ರ ಕ್ಲಾಸಿಗೆ ಹೋದೆ. ಅವತ್ತಿಂದ ಚಿನ್ಮಯ ಮಿಷನ್ ಅಂದ್ರೆ ಆರ್ಟ್ಸ್ ವಿದ್ಯಾಪೀಠ ಬಿಟ್ಟು ಚಿನ್ಮಯ ಮಿಷನ್ ಬಿಟ್ರೆ ಎಲ್ಲೆಲ್ಲಿ ಹೋಗ್ಲಿಲ್ಲ. ರಿಟೈರ್ಡ್ ಆದ್ಮೇಲೆ ಸಿದ್ಧಾರೂಢ ಮಠಕ್ಕೆ ಹೋದೆ. ಸಿದ್ಧಾರೂಢ ಮಠದಾಗ ಅದ ತಿಳ್ಕೊಂಡು ಇವರೆಲ್ಲ ಇದ್ದಿದ್ದಿಲ್ಲ ಹುಬ್ಬಳ್ಳಿಯಾಗ. ಅವಾಗ ನಾನು ಸಿದ್ಧಾರೂಢ ಮಠಕ್ಕೆ ಹೋದೆ. ಅಲ್ಲೇ ನಿಜಗುಂಡ್ರ ಶಾಸ್ತ್ರವನ್ನು ಕೇಳಿದೆ. 15ನೇ ಇಸ್ವಿಯಿಂದ 20ನೇ ಇಸ್ವಿ ಮಠನು 5 ವರ್ಷ ಕಂಟಿನ್ಯೂಸ್ ಆಗಿ ಹೋದೆ. 20ನೇ ಇಸ್ವಿಯಾಗ ಕೋವಿಡ್ ಬರಾಗತ್ತು, ಎಲ್ಲಿ ಹೋಗಕ್ ಬರ್ದಂಗಾತು. ಇದು ನಂಗೆ ನಾವು ಅಭ್ಯಾಸ ಮಾಡೋಣ ತಿಳ್ಕೊಂಡು ನಾವು ಮಾಳಗೇಶ್ವರು, ದುಂಡಪ್ಸರು ಒಂದಿಷ್ಟು ಮಂದಿ ಕೂಡ್ಕೊಂಡು, ಭೀಷ್ಮಗೌಡರು ಕೂಡ್ಕೊಂಡು ಕಾನ್ಫರೆನ್ಸ್ ಕಾಲ್ನ ಪ್ರಾರಂಭ ಮಾಡಿದ್ವಿ. ಹಂಗ ನಮ್ ಸಾಧನೆ ಐತಿ. ನಮಗೆ ಯಾವ ವಿಪಕ್ಷಿನೂ ಗೊತ್ತಿಲ್ಲ, ಯಾವ ಧ್ಯಾನನೂ ಗೊತ್ತಿಲ್ಲ. ಆದ್ರೆ ಒಮ್ಮೆ ನಡಕ ರಾಮಚಂದ್ರ ಮಿಷನ್ ಒಬ್ರು ಕರ್ಕೊಂಡು ಹೋದ್ರು. ನಮಗ್ ಬರ್ರಿ, ನಿಮ್ಗಿಂತ ಬಾಳ ಚಲೋ ಐತಿ ಅಂದ್ರು. ನಾವೆಲ್ಲ ಬಾ ಅಂದೇನ, ಒಮ್ಮೆ ನಿಮ್ಮ ಕರ್ಕೊಂಡು ಹೋಗೋದ ಅಂತ ನನಗೆ ಬಡ ಕೊಟ್ಟು ಬಂದಿತ್ತ.